ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಮತ್ತೊಂದು ಭಾನುವಾರ ದೇವರನ್ನು ಆರಾಧಿಸುವ ಹಾಗೆ ದೇವರು ನಮ್ಮೆಲ್ಲರಿಗೂ ಆಯುಸ್ಸು ಮತ್ತು ಆರೋಗ್ಯವನ್ನು ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಈ ದಿನದಲ್ಲಿಯೂ ನಾವು ದೇವರನ್ನು ಆರಾಧನೆ ಮಾಡುವರಾಗಿರೋಣ. ಪ್ರಾರಂಭದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವು ಆರಾಧನೆಗೆ ಸಿದ್ಧರಾಗೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇರುವಂಥ ಸ್ಥಳಗಳಲ್ಲಿ ಕಣ್ಣುಗಳು ಮುಚ್ಚಿದವರಾಗಿ ಶಿರವಾಗಿ ಒಂದು ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ಈ ಮುಂಚಾನೆಯ ಸಮಯದಲ್ಲಿ ದೇವರೇ, ನಾವು ನಿಮಗೆ ಸ್ತುತಿ ಸ್ತೋತ್ರಗಳು ಸಲ್ಲಿಸಿ ಪ್ರಾರ್ಥಿಸುತ್ತೇನೆ. ಭೂಮಿಯು, ಆಕಾಶವು, ಸಮುದ್ರವು, ಅವುಗಳಲ್ಲಿರುವಂಥ ಸಮಸ್ತವು ನಿರ್ಮಾಣ ಮಾಡಿರುವ ಜೀವ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದ ಯೇಸುವೇ, ನಾವು ಈ ದಿನದಲ್ಲಿ ದೇವರನ್ನು ಆರಾಧನೆ ಮಾಡಲಿಕ್ಕಾಗಿ ನಿಮ್ಮ ಸನ್ನಿಧಾನಕ್ಕೆ ಬಂದಿರುವಾಗೆ ಕರ್ತನೇ, ನಮ್ಮ ಸ್ತುತಿ ಸ್ತೋತ್ರಗಳು ದೇವರೇ ಪರಲೋಕದಲ್ಲಿ ದೇವರ ಸಿಂಹಾಸನದಲ್ಲಿ ಸ್ವೀಕಾರ್ಯವಾಗಲಿಕ್ಕಾಗಿ ಪ್ರಾರ್ಥಿಸುತ್ತೇನೆ. ದೇವರೇ, ನೀವು ಆರಾಧನೆಗೆ ಯೋಗ್ಯನಾಗಿದ್ದಕ್ಕಾಗಿ ಸ್ತೋತ್ರ. ನೀ ಸ್ತುತಿಗಳಿಗೆ ಪಾತ್ರನಾಗಿದ್ದಕ್ಕಾಗಿ ಸ್ತೋತ್ರ. ಇಸ್ರಾಯೇಲಿನ ಸ್ತುತಿಗಳಲ್ಲಿ ವಾಸಿಸುವ ದೇವರೇ, ನಿಮಗೆ ಸ್ತೋತ್ರ. ಸರ್ವಶಕ್ತನಾದ ದೇವರೇ, ನಾವು ನಿಮ್ಮನ್ನು ಆರಾಧನೆ ಮಾಡಿ ನಿಮ್ಮನ್ನು ಮಹಿಮೆಪಡಿಸುವಾಗೆ ಸ್ವರ್ಗ ಸಂತೋಷಿಸುವಂಥದ್ದಾಗಿರಲಿ. ಕೋಟಾನುಕೋಟಿ ದೇವದೂತರುಗಳು ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೆಂದು ಆರ್ಪಡಿಸುವಾಗೆ ಆ ಪರಿಶುದ್ಧನಾದ ದೇವರನ್ನು ದೇವದೂತರುಗಳ ಜೊತೆ ಸೇರಿ ನಾವು ಸೇರಿ ಆರಾಧಿಸಿರುವ ಹಾಗೆ ಕರ್ತನೇ, ನಮ್ಮ ಆರಾಧನೆಯನ್ನು ಸ್ವರ್ಗ ಸ್ವೀಕರಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಈ ಆರಾಧನೆಯಲ್ಲಿ ಭಾಗವಹಿಸುವಂಥ ಪ್ರತಿಯೊಂದು ಮಕ್ಕಳನ್ನು ಕರ್ತನೇ, ನಿನ್ನ ಆತ್ಮನ ಅಭಿಷೇಕದಿಂದ ತುಂಬಿಸಲಿಕ್ಕಾಗಿ ಪ್ರಾರ್ಥಿಸುತ್ತೇನೆ. ಅವರವರಿರುವಂಥ ಸ್ಥಳಗಳಲ್ಲಿ ಈ ಆರಾಧನೆಯಲ್ಲಿ ಭಾಗವಹಿಸುವುದು ಮುಖಾಂತರವಾಗಿ ಅವರು ಪವಿತ್ರಾತ್ಮ ಭರಿತರಾಗಲಿ, ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಡಲಿ, ಆತ್ಮೀಗ ಚೈತನ್ಯವನ್ನು ಹೊಂದಿಕೊಳ್ಳಲಿ, ಆತ್ಮನ ಅಭಿಷೇಕವನ್ನು ಹೊಂದಿಕೊಳ್ಳುವುದಾಗಿರಲಿ. ಕರ್ತನೇ, ನಿನ್ನ ಪಾದ ಸನ್ನದಿಯಲ್ಲಿ ನಮ್ಮೆಲ್ಲರನ್ನು ತಗ್ಗಿಸಿಕೊಳ್ಳುತ್ತೇನೆ. ನಿನ್ನ ನಾಮ ಮಾತ್ರ ಮಹಿಮೆ ಪಡಲಿ. ಸ್ತುತಿಯು ಘನವು ಮಹಿಮೆಯು ನಿಮಗೊಬ್ಬರಿಗೆ ಸಲ್ಲಿಸುತ್ತಾ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ, ಪರಲೋಕ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ನಾವು ಸೇರಿ ಹಾಡಿ ದೇವರನ್ನು ಮಹಿಮೆಪಡಿಸೋಣ. ಎಲ್ಲರೂ ಉತ್ಸಾಹವಾಗಿ ದೇವರನ್ನು ಆರಾಧಿಸುವರಾಗಿರಲಿ. ಚಪ್ಪಾಳೆ ಹೊಡೆಯುವ ಸಮಯದಲ್ಲಿ ಚಪ್ಪಾಳೆ ಹೊಡೆಯುತ್ತಾ ದೇವರನ್ನು ಮಹಿಮೆಪಡಿಸಲಿ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ನಮಗೆ ಸ್ತೋತ್ರವಾಗಲಿ. ಮತ್ತೊಂದು ಭಾನುವಾರ ಕೂಡ ಕರ್ತನು ನಮಗೆ ಆರಾಧನೆ ಮಾಡಲಿಕ್ಕೆ ಅನುಕೂಲ ಮಾಡಲಿಕ್ಕಾಗಿ ಕರ್ತನಿಗೆ ಕೋಟಿ ಕೋಟಿ ಸ್ತೋತ್ರ. ನಾವು ಈ ಸಮಯದಲ್ಲಿ ನಮ್ಮ ಪರಲೋಕದಲ್ಲಿರುವ ದೇವರನ್ನು 2-3 ಜನ ನನ್ನ ಹೆಸರು ನಿಮಿತ್ತವಾಗಿ ಎಲ್ಲಿ ಕೂಡಿ ಬರುತ್ತೀರೋ ಅವರ ನಡುವಿನ ನಿಂತಿನಿಂದ ವಾಗ್ದಾನ ಪ್ರಕಾರ ನಿಶ್ಚಯವಾಗಿ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ದೇವರನ್ನು ನಾವು ಆರಾಧನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಿಂದ ಹಾಡನ್ನು ಹಾಡಿ ದೇವರನ್ನು ಕೊಂಡಾಡೋಣ. Thank you.
ಕರ್ತನೆಯೇ, ಇದರ ತಪ್ಪುಗಳನ್ನು ಕ್ಷಮಿಸು. ಹಾಗೆ ನೀವು ನಮ್ಮನ್ನು ಕ್ಷಮಿಸಿದಂತೆ ನಾವು ಕ್ಷಮಿಸಿ ಪರಲೋಕದಲ್ಲಿರುವ ನಿಮ್ಮನ್ನು ಕರ್ತನೆ ಆರಾಧನೆ ಮಾಡಿಕೊಳ್ಳುವಂತೆ ನಮಗೆ ಸಹಾಯ ಮಾಡುತ್ತದೆ. ನಾವು ತಿಳಿದು ಬಂದಿರುವ ಸಕಲ ಪಾಪಗಳನ್ನು ತಪ್ಪುಗಳನ್ನು ದಯವಿಟ್ಟು ಕ್ಷಮಿಸುತ್ತದೆ. ನಿಮ್ಮೊಂದೆ ನಮ್ಮನ್ನು ಮಾರ್ಪಡಿಸು, ನಿಮ್ಮ ಸ್ವಭಾವವುಳ್ಳವರಾಗಿ ನಮ್ಮನ್ನು ಮಾರ್ಪಡಿಸು, ನಿಮ್ಮ ಹಾಗೆ ನಮ್ಮನ್ನು ಮಾರ್ಪಡಿಸುತ್ತದೆ. ನಿಮ್ಮ ಹಾಗೆ ಆರಾಧನೆ ಮಾಡಿ ನಮ್ಮನ್ನು ಸ್ತುತಿಸುವಂತೆ ನಿಮ್ಮ ಗುಣಗಳು ನಮ್ಮಲ್ಲಿ ತುಳು ಬರಬೇಕು ಹಾಗೆ ಪ್ರಾರ್ಥಿಸುತ್ತೇನೆ. ಅದರಿಂದ ಆಹಾರವನ್ನು ಕೊಟ್ಟು ದೇವರೇ ಎಲ್ಲವನ್ನು ಕೊಟ್ಟು ನಮ್ಮನ್ನು ಪೋಷಿಸಿದ ನಿಮಗೆ ನಾವು ಕೋಟಿ ಸ್ತೋತ್ರ ಸಲ್ಲಿಸುತ್ತೇವೆ. ಮಾಡಿದ ಸಕಲ ಉಪಕಾರಕ್ಕೆ ಕರ್ತನೆ 1000 ಸ್ತೋತ್ರ ಹೇಳಿದರು ಸಾಲದಷ್ಟು ಉಪಕಾರ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಮಾಡಿಕೊಂಡಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ದೇವರೇ ನಿಮಗೆ ವಂದನೆ ಸಲ್ಲಿಸುತ್ತೇನೆ. ನೀವು ಮಾಡಿದ ಉಪಕಾರಕ್ಕೆ ನಾವು ಸ್ತೋತ್ರ ಸಲ್ಲಿಸುತ್ತೇನಪ್ಪ. ನೀವು ಒಳ್ಳೆಯ ಕರುಣಾಮಯ ಪರಿಶುದ್ಧನು ಪ್ರೀತಿಯುಳ್ಳ ದೇವರು ಎಷ್ಟೋ ಉಪಕಾರ ಮಾಡಲಾಗುತ್ತದೆ. ನಿಮಗೆ ವಂದನೆ ಸಲ್ಲಿಸುತ್ತೇನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದೇವರು ಮಾಡಿದ ಉಪಕಾರಕ್ಕೆ ಚಪ್ಪಾಳ ಹೊಡೆಯುತ್ತಾ ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ ಹಾಡನ್ನು, ಹೊಸ ಹಾಡನ್ನು ದೇವರನ್ನು ಆಡಿಕೊಳ್ಳೋಣ.
ಸ್ತೋತ್ರಪ್ಪ. ಓ ಸ್ತೋತ್ರ ರಾಜ. ಹಾಲೆಲೂಯಾ 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 ಹಾಲೆಲೂಯಾ. ದೇವಾ ನಿಮಗೆ ಸ್ತೋತ್ರ 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 ರಾಜ. ಆರಾಧನೆಯಪ್ಪ. ನಿಮಗೆ ಮಹಿಮೆಗಳನ್ನು ನೀವು ಒಳ್ಳೆಯವರು, ನೀವು ಎಷ್ಟು ಉಪಕಾರ ಮಾಡಿದ ನಿಮಗೆ. ಓ ಈ ಭಾನುವಾರ ಸುಧಿಸಿದರೆ ಸುಧಿಸಿದರೆ ಮಹಿಮೆ ತರುತ್ತದೆ. ಸಾವಿರ ಸಾವಿರವಾಗಿ ಸ್ತೋತ್ರ ಸಲ್ಲುತ್ತದೆ ಕರ್ತನೆ. ಹಾಲೆಲೂಯಾ 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 ಹಾಲೆಲೂಯಾ. ಕರ್ತನೇ ಒಳ್ಳೆಯವರಾಗಿರುತ್ತಾರೆ. ಸ್ತೋತ್ರಪ್ಪ. ಹಾಲೆಲೂಯಾ. ಸರ್ವ ಸೃಷ್ಟಿಗೆ ಯಜಮಾನನಿಗೆ ಪರಲೋಕವನ್ನು ಧ್ಯಾನಿಸುತ್ತಾ ನಾವೊಂದು ಹಾಡು ಕೂಡ ಹಾಡಿಕೊಳ್ಳೋಣ. ಪರಲೋಕದಲ್ಲಿರುವ ದೇವರಿಗೆ ಕೈಗಳೆತ್ತಿ ಹಾಲೆಲೂಯಾ ಹೇಳೋಣ. ದೇವರನ್ನು ಸ್ತುತಿಸಿಕೊಳ್ಳೋಣ.
ಓ ಸ್ತೋತ್ರ ದೇವರೇ, ನಿಮ್ಮ ಪರಲೋಕದಲ್ಲಿ ದೇವರೇ ನೀವು ವಾಸಿಸುವ ದೇವರಾಗಿರುವಾಗ ಈ ಭೂಮಿಯಲ್ಲಿ ನಿಂತುಕೊಂಡಂತೆ ಸರ್ವಶಕ್ತನು ರಾಜಾದಿರಾಜನು ಮಹಿಮೆಯುಳ್ಳ ದೇವರನ್ನು ನಾವು ಕೂಡ ಆರಾಧಿಸುತ್ತೇವೆ. ಕರ್ತನೇ ನೀವು ಒಳ್ಳೆಯವರಾಗಿರೋದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿನದ ಆರಾಧನೆ ನೀವು ಸ್ವೀಕರಿಸಿದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇನೆ. ದೇವಾ ನಿಮಗೆ ಸ್ತೋತ್ರಪ್ಪ. ಕರ್ತನೇ ನಿಮಗೆ ಮಹಿಮೆ ಸಲ್ಲಿಸ್ತೀನಿ. ಒಳ್ಳೆಯ ದಿವಸಕ್ಕಾಗಿ ಸ್ತೋತ್ರ. ಇದುವರೆಗೂ ನಮ್ಮ ನಡೆಸಿಕೊಂಡು ಬಂದ ನಿಮ್ಮ ದೊಡ್ಡ ಕೃಪೆಗಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕರ್ತನೇ ಈ ದಿನ ಆರಾಧನೆಯಲ್ಲಿ ನಾವು ಮತ್ತೊಂದು ಸಾರಿಗಳು ನಿಮ್ಮನ್ನು ಓ ಸ್ತೋತ್ರ ಹೇಳುವ ಹಾಗೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವರೇ. ಅನೇಕ ವಿಧವಾದ ಕಷ್ಟಗಳಲ್ಲಿ ಸಿಲುಕಿ ಕರ್ತನೇ ಭೂಮಿಯ ಮೇಲೆ ಮಾರ್ಪಟ್ಟು ಹೋಗಿರುವಾಗ ನಮಗಾದರೂ ಆಯುಷ್ ಆರೋಗ್ಯವನ್ನು ಕೊಟ್ಟು ಈ ದಿನದಲ್ಲಿ ಕೂಡ ನಿಮ್ಮನ್ನು ಆರಾಧನೆ ಮಾಡುವ ಹಾಗೆ ಸಹಾಯ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ. ಅಪ್ಪ ನೀವು ನಮಗೆ ಮಾಡಿದ ಸಕಲ ಉಪಕಾರಗಳನ್ನು ಮರೆಯದವರಾಗಿ ನಮಗೆ ಓ ನೆನಪಲ್ಲಿಟ್ಟುಕೊಂಡು ಸ್ತುತಿಸುವಂತೆ ಕೃಪೆ ಕೊಡಬೇಕಾಗಿ ಪ್ರಾರ್ಥಿಸುತ್ತೇವೆ. ಕರ್ತನೇ ನೀವು ನಮಗೆ ಮಾಡಿದ ಉಪಕಾರಗಳು ಓ ದಿನದಲ್ಲಿ ನಾವು ಸ್ತುತಿಸುತ್ತಾ ನಮಗೆ ಮಹಿಮೆ ಸಲ್ಲಿಸುತ್ತೀವಿ. ಕರ್ತನೇ ಈ ದಿನದಲ್ಲಿ ದೇವರೇ ಆರಾಧನೆ ಮಾಡುವುದೇ ಸಹಾಯ ಮಾಡಿದ್ದೀರಾ ದೇವರೇ. ಮುಂದಿರುವ ಸಮಯದಲ್ಲಿ ನಿಮ್ಮ ಕರುಣೆಯ ಹಸ್ತವನ್ನು ನಮ್ಮ ಮೇಲೆ ಚಾಚಿ ದೇವರೇ ನಮ್ಮನ್ನು ಆಶೀರ್ವದಿಸುತ್ತೇನೆ. ಈ ಒಂದು ವಾರದಲ್ಲಿ ನಿಮ್ಮ ಸಾನ್ನಿಧ್ಯ ನಿಮ್ಮ ಸಹಾಯ ನಮಗುಂಟಾಗಲಿ. ಇವಾಗ ಕೇಳುತ್ತಾ ಇರುವ ವಾಕ್ಯಕ್ಕಾಗಿ ಸ್ತೋತ್ರ. ಆ ವಾಕ್ಯದಲ್ಲಿ ನಿಮ್ಮ ಆತ್ಮನು ತುಂಬಿರಲಿ ದೇವರೇ. ಪವಿತ್ರ ಆತ್ಮನು ನಮ್ಮ ಜೊತೆಯಲ್ಲಿ ಮಾತಾಡಲಿ ದೇವರೇ. ನಮ್ಮ ಮನುಷ್ಯರ ಮಾತುಗಳು ನಮಗೆ ಪ್ರಯೋಜನಕರವಾಗುವುದಿಲ್ಲ. ಆದರೆ ದೇವರೇ ನೀವು ಮಾತಾಡಿದರೆ ಅದು ನಮಗೆ ಕರ್ತನೇ ಓ ಜೇನಿಗಿಂತಲೂ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿರುತ್ತದಲ್ಲ, ಅದು ನಮಗೆ ಉಪಯೋಗವಾಗುತ್ತದಲ್ಲ. ಕರ್ತನೇ ನೀವು ಮಾತಾಡುದೇವರೇ. ನಿಮ್ಮ ಮಾತುಗಾಗಿ ನಾವು ದೇವರೇ ಕಿಡಿಕೊಡುತ್ತೇನೆ ದೇವರೇ. ವಾಕ್ಯ ಕೇಳುತ್ತಿರುವ ಮನೆಗಳಲ್ಲಿ ನಿಮ್ಮ ಆತ್ಮನಿಂದ ತುಂಬಿಸುವುದೇವರೇ. ನಿಮ್ಮ ಪವಿತ್ರ ಆತ್ಮನ ತುಂಬಿಸುವುದೇವರೇ. ಬಲಹೀನರಾಗಿ ಯಾರಾದರೂ ಇದ್ರೆ ಈ ವಾಕ್ಯ ಕೇಳಿ ಹೋಗುವಾಗ ನಿಮ್ಮ ಪವಿತ್ರ ಆತ್ಮ ತುಂಬಲ್ಪಡಲಿ. ನಿಮ್ಮ ಅಗ್ನಿ ಆತ್ಮ ತುಂಬಲ್ಪಡಲಿ. ನಿಮ್ಮ ಅಭಿಷೇಕದ ಬೆಂಕಿಯಿಂದ ಮಕ್ಕಳು ಆವರಿಸಿಕೊಳ್ಳಲಿ. ಎಲ್ಲ ಬೆಳಗಿನ ಆತ್ಮಗಳು ಬಿಟ್ಟು ಹೋಗಲಿ. ಎಲ್ಲ ಕೇಡಿನ ಆತ್ಮಗಳು ಬಿಟ್ಟು ಹೋಗಲಿ. ಎಲ್ಲ ಶರೀರದ ವೇದನೆಗಳು ದುಃಖ ಸಂಗಡ ನೋವುಗಳು ನಿರಾಶೆಗಳು ಎಲ್ಲವೂ ಕೂಡ ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ. ಪವಿತ್ರ ಆತ್ಮನು ತುಂಬಲ್ಪಡಲಿ. ಮನೆಗಳಲ್ಲಿ ದೇವರ ಆತ್ಮನು ತುಂಬಲ್ಪಡಲಿ. ಚೈತನ್ಯವಾಗಿರುವುದು ಬಂದು ಮಕ್ಕಳನ್ನು ಬಲಪಡಿಸುತ್ತದೆ. ಆ ಮನೆಗಳಲ್ಲಿ ನಿಮ್ಮ ದೂತರ ಸಹಾಯವನ್ನು ಈ ಮಾತನ್ನು ಚೈತನ್ಯವನ್ನು ನೋಡುವ ಹಾಗೆ ಅದ್ಭುತವಾಗಲಿ. ಕರ್ತನೇ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ದೊಡ್ಡ ಉಪಕಾರಗಳನ್ನು ಮಾಡಿದಕ್ಕಾಗಿ ಸ್ತೋತ್ರ. ನೀವು ಮಾತನಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ನಾಮವೇ ಮಹಿಮೆಯಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ಒಂದು ವಾರ ಕೂಡ ಆರಾಧನೆ ಮಾಡಲಿಕ್ಕೆ ದೇವರು ನಮಗೆ ಸಹಾಯ ಮಾಡೋದಕ್ಕಾಗಿ ದೇವರಿಗೆ ಸ್ತೋತ್ರ. ಮತ್ತೆ ನಾವೆಲ್ಲರೂ ಗೌರವವಾಗಿ ಕೂತ್ಕೊಳ್ಳೋಣ. ದೇವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾರೆ. ಕರ್ತನೇ ನನ್ನ ಜೊತೆಯಲ್ಲಿ ಮಾತಾಡೋದರಲ್ಲಿ ಕೂತ್ಕೊಂಡಿದ್ರೆ ನಿಶ್ಚಯವಾಗಿ ಯೇಸಪ್ಪ ನಮ್ಮ ಜೊತೆಯಲ್ಲಿ ಮಾತಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಾವು ಆರಾಧನೆ ಮಾಡಿ ದೇವರನ್ನು ಮಹಿಮೆಪಡಿಸಿದ್ದೀರಲ್ಲ, ಮತ್ತು ಇವತ್ತು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವರಾಗಿರೋಣ. ಈ ದಿನದಲ್ಲಿ ದೇವರು ವಾಕ್ಯಗಳ ಮೂಲಕವಾಗಿ ನಮ್ಮೊಂದಿಗೆ ಏನು ಮಾತನಾಡ್ತಾ ಇದ್ದಾರೋ ಅದನ್ನು ನಾವು ಶ್ರದ್ಧೆಯಿಂದ ಗಮನಿಸಿ ದೇವರ ವಾಕ್ಯ ನಾವು ಧ್ಯಾನ ಮಾಡುವಾಗ ದೇವರೇ ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ ಎಂದ ಆ ಒಂದು ಚಿಂತೆಯಲ್ಲಿ ಅದು ದೇವರ ವಚನವಾಗಿ ನೀವು ಸ್ವೀಕರಿಸಲಿ. ಈ ದಿನದಲ್ಲಿ ದೇವರು ಹೇಳುವುದು ನನಗಾಗಿ ದೇವರು ಒಳ್ಳೆಯ ಆಲೋಚನೆ ಕೊಡ್ತಾ ಇದ್ದಾರೆ ಎಂಬುದನ್ನು ಅದನ್ನು ಸ್ವೀಕರಿಸಲಿ. ಅದು ನಿಮ್ಮ ಜೀವನದಲ್ಲಿ ಆಶೀರ್ವಾದಕರವಾಗಿರುತ್ತದೆ. ಪ್ರೈಸ್ ದಿ ಲಾರ್ಡ್. ಒಂದೊಂದು ವಾರದಲ್ಲಿಯೂ ಒಂದೊಂದು ವಾಕ್ಯ ಕೇಳುವಾಗ ಪ್ರಿಯರೇ, ಕರ್ತನೇ ನಮ್ಮೊಂದಿಗೆ ಮಾತಾಡುತ್ತಾರೆ, ದೇವರು ನಮ್ಮ ಆಲೋಚನೆ ಕೊಡ್ತಾ ಇದ್ದಾರೆ ಎಂದು ತಿಳ್ಕೊಂಡು ಅದನ್ನು ಸ್ವೀಕರಿಸುವಾಗ ನಿಶ್ಚಯವಾಗಿ ದೇವರ ಆಶೀರ್ವಾದದಲ್ಲಿ ನಾವು ನೆಲೆಗೊಂಡಿರಲಿಕ್ಕೆ ಸಾಧ್ಯವಾಗುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದುದರಿಂದ ಇವತ್ತಿನ ಧ್ಯಾನಕ್ಕಾಗಿ ಪ್ರಾರಂಭದಲ್ಲಿ 1 ಕೊರಿಂಥ್ಯ 15ನೇ ಅಧ್ಯಾಯ 57ನೇ ವಾಕ್ಯವನ್ನು ಓದಿ ನಾವು ಧ್ಯಾನ ಮಾಡಿಕೊಳ್ಳೋಣ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. 1 ನಿಮಿಷ ಶಿರವಾಗಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಭಾನುವಾರ ದಿನದಲ್ಲಿ ಈ ವಾಕ್ಯದ ಮೂಲಕವಾಗಿ ಕರ್ತನೇ ನೀವು ನಮ್ಮೊಂದಿಗೆ ಮಾತಾಡು. ಈ ವಚನದ ಆ ಶಕ್ತಿಯನ್ನು ನಾವು ಅರ್ಥ ಮಾಡಿಕೊಳ್ಳುವಂತೆ
ಈ ವಚನದಲ್ಲಿ ಇರುವಂಥ ಆ ದೈವ ಮಹಿಮೆಯನ್ನು ನಾವು ಗ್ರಹಿಸಿಕೊಳ್ಳುವಂತೆ, ಕರ್ತನೆ ವಾಕ್ಯದ ಆ ಬಲವನ್ನು ನಾವು ಹೊಂದಿಕೊಳ್ಳುವಂತೆ ನಮ್ಮೆಲ್ಲರಿಗೂ ಸಹಾಯವಾಗಲಿ. ಕರ್ತನೆ ವಾಕ್ಯಗಳಲ್ಲಿ ನಾವು ನೆಲೆಗೊಂಡು ನಿನ್ನ ಕೃಪೆಗೆ, ನಿನ್ನ ಕರುಣೆಗೆ, ನಿನ್ನ ದಯೆಗೆ ನಾವು ಪಾತ್ರರಾಗುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಕರ್ತನೆ, ನಿನ್ನ ದಾಸನಾಗಿರುವ ನನ್ನನ್ನು ಕೂಡ ಶಿಲುಬೆಯ ನೆರಳಿನಲ್ಲಿ ಮರಮಾಚಿ ಈ ಮಕ್ಕಳಿಗಾಗಿ ದೇವರೇ ನೀವು ನನ್ನನ್ನು ಒಂದು ಪಾತ್ರೆಯಾಗಿ ಉಪಯೋಗಿಸಿಕೊಳ್ಳಬೇಕಾಗಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಪರಲೋಕ ತಂದೆಯಾದ ದೇವರೇ, ಆಮೇನ್. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ನಾವು ಓದಿದ ವಾಕ್ಯದಲ್ಲಿ ಒಂದು ಜಯದ ಒಂದು ಸಂದೇಶವನ್ನು ಅದರಲ್ಲಿ ಅಡಕವಾಗಿದೆ. ಅಪೊಸ್ತಲನಾದ ಪೌಲನು ಕೊರಿಂಥಿಯ ಸಭೆಯಲ್ಲಿರುವಂಥ ವಿಶ್ವಾಸಿ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ಅವರಿಗೆ ಬರೆಯುವಾಗೆ, ಈ ಭೂಮಿಯಲ್ಲಿರುವಂಥ ನಮ್ಮ ಜೀವನವನ್ನು ಮುಗಿದ ಮೇಲೆ ನಮ್ಮ ಆತ್ಮಗಳು ದೇವರ ಸನ್ನಿಧಿಯಲ್ಲಿ ಆ ಪರಲೋಕ ರಾಜ್ಯದಲ್ಲಿ ಸೇರಲಿಕ್ಕಿದೆ ಎಂಬ ವಿಷಯವನ್ನು ಅದನ್ನು ಸ್ಪಷ್ಟವಾಗಿ ಪೌಲನು ತಿಳಿಸಿಕೊಟ್ಟು, ಆತ್ಮನು ಸ್ವರ್ಗರಾಜ್ಯದಲ್ಲಿ ಸೇರಿಕೊಳ್ಳುವಾಗ ಈ ಭೂಮಿಯಲ್ಲಿರುವಂಥ ಎಲ್ಲ ವಿಷಯಗಳಿಂದ ಬಿಡುಗಡೆ ಹೊಂದಿ ನಮ್ಮ ಆತ್ಮ ಆ ದೇವರ ಸನ್ನದಿಯಲ್ಲಿ ಸೇರಿಕೊಂಡಿದೆ, ಒಂದು ಜಯಕ್ಕೆ ಕಾರಣವಾಗಿರುತ್ತದೆ. ಹಲ್ಲೆಲೂಯಾ. ಈ ಲೋಕದಲ್ಲಿರುವಂಥ ನಮ್ಮ ಜೀವನ ಕಾಲದಲ್ಲೆಲ್ಲ ನಾವೊಂದು ಹೋರಾಟದಲ್ಲಿ ಇರುವರಾಗಿದ್ದೇವೆ, ಅಥವಾ ಒಂದು ಯುದ್ಧದಲ್ಲಿರುವರಾಗಿದ್ದೇವೆ. ನಮಗೆ ಇರುವಂಥ ಯುದ್ಧ ಮನುಷ್ಯರ ಸಂಗಡ ಅಲ್ಲ, ನಮಗೆ ಯುದ್ಧ ಇರುವುದು ಆಕಾಶ ಮಂಡಲದಲ್ಲಿರುವಂಥ ದುರಾತ್ಮ ಶಕ್ತಿಯ ಮೇಲೆ ಒಂದು ಯುದ್ಧ ನಾವು ನಡೆಸುವರಾಗಿದ್ದೇವೆ. ಹಲ್ಲೆಲೂಯಾ. ಆದರೆ ಈ ಯುದ್ಧವನ್ನು ನಡೆಸಿ, ಈ ಹೋರಾಟವನ್ನು ಮುಗಿಸಿ, ನಮ್ಮ ಜೀವನವನ್ನು ಮುಗಿದು ನಾವು ದೇವರ ಸನ್ನಿಧಿಯಲ್ಲಿ ಸೇರಿಕೊಳ್ಳುವಾಗ ನೋಡಿ, ಪೌಲನು ಹೇಳ್ತಾನೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯ ಕೊಟ್ಟ ದೇವರೇ ನಿನಗೆ ಸ್ತೋತ್ರ ಎಂದು ಹೇಳುವರಾಗಿರುತ್ತೇವೆ. ಹಲ್ಲೆಲೂಯಾ. ಈ ಹೋರಾಟ ಮುಗಿದ ಮೇಲೆ ಅದರಲ್ಲಿ ಜಯ ಹೊಂದಿದವರು ಅದನ್ನು ಆ ಜಯವನ್ನು ಘೋಷಿಸುತ್ತಾ ಇದೆ, ಜಯವನ್ನು ಕೊಂಡಾಡುವರಾಗಿರುತ್ತೇವೆ. ಹಲ್ಲೆಲೂಯಾ. ಪ್ರಿಯರೇ, ಆದರೆ ಈ ವಾಕ್ಯವನ್ನು ನಾವಿವತ್ತು ಧ್ಯಾನಿಸುವಾಗ ಪೌಲಪೊಸ್ತಲನು ಈ ವಾಕ್ಯ ಹೇಳಿರುವುದು ಮರಣವನ್ನು ಗೆದ್ದು ಜೀವ ಪಡೆದುಕೊಂಡವರಿಗೆ ಜಯ ಉಂಟು ಎಂಬುದನ್ನು ಹೇಳಿರುವಾಗ, ಆದರೆ ಪ್ರಿಯರೇ, ಬದುಕಿರುವ ನಮಗೂ ಸಹ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಜಯ ಉಂಟು ಎಂಬುದನ್ನು ನಾವು ಗ್ರಹಿಸಿಕೊಳ್ಳುವರಾಗಿರೋಣ. ಹಲ್ಲೆಲೂಯಾ. ಮರಣದ ಅನಂತರ ನಾವು ಜಯಶಾಲಿಗಳಾಗುತ್ತೇವೆ. ಮರಣದ ನಂತರ ನಾವು ಆ ಕ್ರಿಸ್ತನ ಜೊತೆಯಲ್ಲಿ, ಕರ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿ, ದೇವರ ದೂತರುಗಳ ಜೊತೆಯಲ್ಲಿ, ಜೊತೆ ಸೈನಿಕರಂತೆ, ದೇವ ದೂತರುಗಳಂತೆ ನಾವು ಕಾಣಿಸಿಕೊಳ್ಳಲಿಕ್ಕೆ ಇರುವರಾಗಿದ್ದೇವೆ. ಹಲ್ಲೆಲೂಯಾ. ಆದರೆ ಅದರ ಜೊತೆಯಲ್ಲಿ ನಾವು ಭೂಮಿಯಲ್ಲಿ ಇರುವಾಗಲೂ ಕೂಡ ಕರ್ತನು ನಮ್ಮನ್ನು ಜಯಶಾಲಿಗಳಾಗಲಿಕ್ಕಾಗಿ ಕರೆದಿದ್ದಾರೆ. ಪ್ರಿಯರೇ, ಹಲ್ಲೆಲೂಯಾ. ಪ್ರಿಯರೇ, ನಾವು ಇನ್ನೊಂದು ವಾಕ್ಯವನ್ನು ನಾವು ಓದುವರಾಗಿರೋಣ. ಕೀರ್ತನೆಗಳು 46ನೇ ಕೀರ್ತನೆ 1ನೇ ವಾಕ್ಯ ನಾವು ಓದುವಾಗ ಅಲ್ಲಿಯೂ ನಮಗೆ ಜಯ ಕೊಡುವ ದೇವರದ ಬಗ್ಗೆ ನಾವು ನೋಡಬಹುದು. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಹಲ್ಲೆಲೂಯಾ. ಕೀರ್ತನೆಗಾರನು ಹೇಳುತ್ತಾ ಇದ್ದಾರೆ, ನಾವು ಇಕ್ಕಟ್ಟಿನ ಸಮಯದಲ್ಲಿ ಇರುವಾಗಲೂ ದೇವರು ನಮಗೆ ವಿಶೇಷ ಸಹಾಯಕನಾಗಿದ್ದುಕೊಂಡು ಆ ಇಕ್ಕಟ್ಟಿನಿಂದ ನಮಗೆ ಜಯಿಸುವ ಹಾಗೆ ಮಾಡುವನಾಗಿರುತ್ತಾನೆ. ಹಲ್ಲೆಲೂಯಾ. ದೇವರು ನನಗೆ ಆಶ್ರಯ ದುರ್ಗವಾಗಿದ್ದಾನೆ. ನನಗೆ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಬರುವಾಗ ಕರ್ತನೇ ನನ್ನನ್ನು ಆ ಇಕ್ಕಟ್ಟಿನಿಂದ ಬಿಡಿಸಿ, ನನ್ನನ್ನು ಆಶ್ರಯ ಸ್ಥಳದಲ್ಲಿ ನಿಲ್ಲಿಸಿ, ನನ್ನನ್ನು ಜಯಶಾಲಿಯಾಗಿ ಮಾಡುವನಾಗಿರುತ್ತಾನೆ. ಹಲ್ಲೆಲೂಯಾ. ಇವತ್ತು ಈ ವಾಕ್ಯ ಕೇಳುತ್ತಾ ಇರುವ ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಯಾವುದಾದರೂ ವಿಷಯದ ಬಗ್ಗೆ ನೀವು ಚಿಂತೆಯಲ್ಲಿದ್ದುಕೊಂಡು ನೀವು ಸೋಲಿನ ಬಗ್ಗೆನೇ ಚಿಂತೆ ಮಾಡುವರಾಗಿದ್ದರೆ, ನಿಮ್ಮ ಜೀವನ ಸೋಲಾಗಿ ಕಾಣಿಸ್ತಾ ಇದ್ದರೆ, ಇವತ್ತು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೊಂದು ಜಯ ಉಂಟು. ಪ್ರಿಯರೇ, ಜಯಶಾಲಿಯಾದ ಕರ್ತನು ನಮ್ಮನ್ನು ಜಯಿಸುವ ಹಾಗೆ ಮಾಡುವನಾಗಿದ್ದಾರೆ. ಹಲ್ಲೆಲೂಯಾ. ಅವನು ನಮಗೆ ಆಶ್ರಯ ದುರ್ಗವಾಗಿ, ನಮ್ಮ ದೇವರೇ ನಮಗೆ
ನಮಗೆ ಆಸರೆಯ ದುರ್ಗವಾಗಿ ನಿಂತುಕೊಳ್ಳುತ್ತಾರೆ. ಇಕ್ಕಟ್ಟಿನ ಸಮಯಗಳು ಬರುವಾಗ, ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ಇರುವಾಗ, ಅಯ್ಯೋ ನಾನು ಸೋತೋಗಿದೆ, ನನಗೆ ಮುಗಿದೋಗಿದೆ ಅಂತ ತಿಳ್ಕೊಳ್ಳಬೇಡ. ಅಯ್ಯೋ ನಾನು ಈ ಪರಿಸ್ಥಿತಿಯಲ್ಲಿ ಸಿಕ್ಕಾಗಿದೆ ಅಂತ ತಿಳ್ಕೊಳ್ಳಬೇಡ. ಈ ಪರಿಸ್ಥಿತಿಯಿಂದ ನಮ್ಮನ್ನು ಮೇಲಕ್ಕೆ ಎಬ್ಬಿಸಿ ನಮ್ಮನ್ನು ಜಯಶಾಲಿಯಾಗಿ ಮಾಡುವ ದೇವರಿದ್ದಾರೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವೇ ನಮಗೆ ಜಯ ಸಿಕ್ಕುವುದು ಪ್ರಿಯರೇ. ನಾವು ನಂಬಿರುವ ದೇವರು, ಆ ಕರ್ತನು ನಮಗೆ ಜಯ ಕೊಡುವನಾಗಿದ್ದಾನೆ. ನಾವು ಆರಾಧಿಸುವ ಕರ್ತನು ನಮಗೆ ಜಯ ಕೊಡುವನಾಗಿದ್ದಾರೆ. ನಾವು ಹಿಂಬಾಲಿಸುವ ದೇವರು ನಮ್ಮನ್ನು ಜಯಶಾಲಿಯಾಗಿ ಮಾಡುವನಾಗಿರುತ್ತಾರೆ. ಹಲ್ಲೆಲೂಯಾ. ಒಂದು ಸಂದರ್ಭದಲ್ಲಿ ಪ್ರಿಯರೇ, ಶಿಷ್ಯರುಗಳಿಗೆ ದೋಣಿಯನ್ನು ಹತ್ತಿ ಆಚೆ ತಡೆಗೆ ಹೋಗಲಿಕ್ಕಾಗಿ ಕರ್ತನು ಹೇಳಿದ್ದಾರೆ. ಶಿಷ್ಯರುಗಳು ಆ ತೆರೆಗಳು ನೋಡಿಕೊಂಡು, ಆ ಅಲೆಗಳು ನೋಡಿಕೊಂಡು, ಆ ಬಿರುಗಾಳಿಯಲ್ಲಿ ತಮ್ಮ ದೋಣಿ ಮುಳುಗಿ ಹೋಗುತ್ತದೆ, ತಾವು ಪ್ರಾಣಾಪಾಯಕ್ಕೆ ಒಳಪಡುತ್ತದೆ ಎಂದು ಅವರು ಭಯಪಡುವಂತ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಅವರ ಜೊತೆಯಲ್ಲಿದ್ದರಿಂದ ಅವರನ್ನು ಜಯಶಾಲಿಯಾಗಿ ಮಾಡಿದ್ದಾರೆ. ಹಲ್ಲೆಲೂಯಾ. ಕರ್ತನು ಜೊತೆಯಲ್ಲಿ ಇದ್ದದರಿಂದ ಅವರು ಮುಳುಗಿ ಹೋಗಲಿಕ್ಕೆ ಬಿಟ್ಟಿಲ್ಲ ಪ್ರಿಯರೇ. ಕರ್ತನು ಅವರ ಸಂಗಡ ಇದ್ದದರಿಂದ ಇಕ್ಕಟ್ಟಿನಲ್ಲಿ ಕರ್ತನವರಿಗೆ ವಿಶೇಷ ಸಹಾಯಕನಾಗಿ ಅವರನ್ನು ರಕ್ಷಿಸಿದ್ದಾರೆ. ಕರ್ತನು ಅವರಿಗೆ ಆಶ್ರಯ ದುರ್ಗವಾಗಿದ್ದುಕೊಂಡು ಆ ಬಿರುಗಾಳಿಯಿಂದಲೂ ಆ ತೆರೆಗಳಿಂದಲೂ ಅವರನ್ನು ತಪ್ಪಿಸಿ, ಮರಣದಿಂದ ಅವರನ್ನು ತಪ್ಪಿಸಿ ಅವರಿಗೆ ಜಯವನ್ನುಂಟು ಮಾಡಿದ್ದಾರೆ. ಹಲ್ಲೆಲೂಯಾ. ನನ್ನ ಜೀವನದಲ್ಲಿಯೂ ನಿಮ್ಮ ಜೀವನದಲ್ಲಿಯೂ ತೆರೆಗಳು ಉಕ್ಕಿ ಬರುವಾಗೆ, ಬಿರುಗಾಳಿಗೆ ಸಮಾಧಾನವಾದ ಶೋಧನೆಗಳು ಬರುವಾಗೆ ಕರ್ತನಾದ ಯೇಸು ಕ್ರಿಸ್ತನು ನನ್ನ ಜೊತೆಯಲ್ಲಿದ್ದರೆ, ನಿಮ್ಮ ಜೊತೆಯಲ್ಲಿದ್ದರೆ ಬರುವಂತ ತೆರೆಗಳು ನಮಗೆ ದೊಡ್ಡದಲ್ಲ, ಬರುವ ಬಿರುಗಾಳಿ ನಮಗೆ ವಿಷಯವಲ್ಲ. ಜಯಿಸಿದವನಾದ ಕರ್ತನು ನಮಗೆ ಜಯ ಕೊಡುವನಾಗಿರುತ್ತಾನೆ. ಹಲ್ಲೆಲೂಯಾ. ಪ್ರಿಯರೇ, ಒಂದು ವೇಳೆ ಮರಣದ ಅವಸ್ಥೆಯಲ್ಲಿ ಇರುವವರಾಗಿರಬಹುದು. ನೋಡಿ, 46ನೇ ಕೀರ್ತನೆ 7ನೇ ವಾಕ್ಯದಲ್ಲಿ ನೋಡುವಾಗಲೂ ಈ ರೀತಿಯಾಗಿ ಒಂದು ವಚನವನ್ನು ನಾವು ನೋಡಬಹುದು. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ, ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಹಲ್ಲೆಲೂಯಾ. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ, ಯಾಕೋಬ ವಂಶಸ್ಥನ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾರೆ. ಹಲ್ಲೆಲೂಯಾ. ನಾವು ಆರಾಧಿಸುವ ದೇವರು ಸರ್ವಶಕ್ತನಾದ ದೇವರು. ಆರಾಧಿಸುವಾಗ ಅವರು ಸೇನಾಧೀಶ್ವರನಾದ ಯೆಹೋವನಾಗಿದ್ದಾನೆ, ಸೇನೆಗಳಿಗೆ ಅಧಿಪತಿಯಾಗಿದ್ದಾರೆ. ಮರಣದ ಸಂದರ್ಭದಲ್ಲಿ, ಮರಣದ ತುದಿಯಲ್ಲಿ ಇರುವಾಗಲೂ ಸೇನಾಧೀಶನಾದ ಯೆಹೋವನು ನಮ್ಮನ್ನು ಜಯಶಾಲಿಯಾಗಿ ಮಾಡುವನಾಗಿರುತ್ತಾನೆ. ಹಲ್ಲೆಲೂಯಾ. ಪ್ರಿಯರೇ, ಒಂದು ಸಂದರ್ಭದಲ್ಲಿ ಇಸ್ರಾಯೇಲ್ ಮಕ್ಕಳು ಅವರು ಪ್ರಯಾಣ ಮಾಡಿ ಬರುವಾಗ, ಐಗುಪ್ತ ದೇಶವನ್ನು ಬಿಟ್ಟು ಅವರು ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡುವಾಗ ಅವರನ್ನು ಹಿಂದಟ್ಟಿ ಬಂದಿರುವಂತ ಐಗುಪ್ತ ಸೈನ್ಯಗಳು, ಐಗುಪ್ತರ ಸೈನ್ಯವನ್ನು ನೋಡಿಕೊಂಡು ಇಸ್ರಾಯೇಲ್ ಜನ ಅವರು ಭಯಪಟ್ಟಿದ್ದಾರೆ. ಅವರು ಅಯ್ಯೋ, ನಮ್ಮ ಹಿಂದೆ ಬರುವಂತ ಸೈನ್ಯ ನಮ್ಮನ್ನು ಈ ಅರಣ್ಯ ಪ್ರದೇಶದಲ್ಲಿ ಸಂಹರಿಸಿ ಬಿಡುತ್ತಾರೆ ಎಂದು ಹೇಳಿಕೊಂಡು, ಈ ಅರಣ್ಯದಲ್ಲೇ ನಮ್ಮನ್ನು ಸಾಯಿಸಿ ಬಿಡುತ್ತಾರಲ್ಲ ಎಂದು ಹೇಳಿಕೊಂಡು ಅವರು ಭಯಪಡುವಂತ ಸಮಯದಲ್ಲಿ ನೋಡಿರಿ, ಅವರಿಗಾಗಿ ಕೆಂಪು ಸಮುದ್ರದಲ್ಲಿ ದಾರಿಯನ್ನು ಸಿದ್ಧಪಡಿಸಿ ಅವರನ್ನು ಮರಣದಿಂದ ತಪ್ಪಿಸಿದ ದೇವರು. ಹಲ್ಲೆಲೂಯಾ. ಐಗುಪ್ತರ ಸೈನಿಕರ ಕತ್ತಿಯಿಂದ ತಪ್ಪಿಸಿದ ದೇವರು. ಅವರು ನಾವು ಈ ಅರಣ್ಯದಲ್ಲಿ ಸತ್ತು ಹೋಗುತ್ತದೆ ಎಂದು ಹೇಳಿದೆ, ಈ ಅರಣ್ಯದಲ್ಲಿ ನಾವು ಮುಗಿದು ಹೋಗುತ್ತದೆ ಎಂದು ಅವರು ಹೇಳಿದೆ. ಆದರೆ ಅವರು ಹೇಳಿದ ಹಾಗೆ ಅರಣ್ಯದಲ್ಲಿ ಮುಗಿದು ಹೋಗದ ಹಾಗೆ, ಈ ಐಗುಪ್ತರ ಸೈನಿಕರ ಕತ್ತಿಗೆ ಅವರು ತುತ್ತಾಗದ ಹಾಗೆ ಕರ್ತನು ಸೇನಾಧೀಶನಾದ ಯೆಹೋವನು ಅವರನ್ನು ರಕ್ಷಿಸಿದ್ದಾರೆ. ಒಂದು ಯುದ್ಧ ವೀರನಾಗಿ ಬಂದು ಅವರನ್ನು ರಕ್ಷಿಸಿದ್ದಾರೆ. ಪ್ರಿಯರೇ, ನನ್ನ ಜೀವನದಲ್ಲಿಯೂ ನಿಮ್ಮ ಜೀವನದಲ್ಲಿಯೂ ನಮಗೆ ಮರಣ ಭಯದಲ್ಲಿರುವರಾಗಿದ್ದರೆ, ಹೀಗೆ ಜೀವ ನಷ್ಟವಾಗುತ್ತೆ ಅಂತ ಭಯದಲ್ಲಿರುವರಾಗಿದ್ದರೆ, ಸೇನಾಧೀಶನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಯಾಕೋಬ ವಂಶಸ್ಥರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾರೆ. ಅವರು ನಮ್ಮನ್ನು ಮರಣದಿಂದಲೂ ತಪ್ಪಿಸುವನಾಗಿದ್ದಾನೆ. ಅವರು ನಮ್ಮನ್ನು ಜೀವವನ್ನು ಉಳಿಸಿಕೊಡುವನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಪ್ರಿಯ ಕರ್ತನಾದ ಯೇಸು ಕ್ರಿಸ್ತನು ಈಗ ನಮ್ಮ ಕರ್ತನು ಮರಣವನ್ನು ಗೆದ್ದು ಬಂದವನಾಗಿರುವಾಗ ನಮ್ಮನ್ನು ಮರಣದಿಂದ ಎಬ್ಬಿಸುವನಾಗಿರುತ್ತಾನೆ. ಪ್ರಿಯರೇ, ಹಲ್ಲೆಲೂಯಾ. ಅನೇಕರ ಮರಣಗಳ ಸುದ್ದಿಗಳು ಕೇಳುವಾಗ, ಆ ಕೊರೋನಾ ವೈರಸ್ ಮೂಲಕವಾಗಿ ಅನೇಕರು ಮರಣಕ್ಕೆ ಗುರಿಯಾಗಿರುವಾಗ, ಪ್ರಿಯರೇ, ನಮ್ಮನ್ನು
ರಕ್ಷಿಸುವ ದೇವರಿದ್ದಾರೆ, ನಮ್ಮನ್ನು ಕಾಪಾಡುವ ದೇವರಿದ್ದಾರೆ, ನಮ್ಮನ್ನು ಕಾಯುವ ದೇವರಿದ್ದಾರೆ. ಪ್ರಿಯರೇ, ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಅವರೇ ಮರಣಕ್ಕೆ ವಿಧೇಯನಾಗಿ 3 ದಿವಸ ಆ ಸಮಾಧಿಯ ಗಿವಿಗಳಲ್ಲಿ ಇದ್ದವನು ಮರಣವನ್ನು ಬಿಟ್ಟು ಎದ್ದು ಬಂದ, ಮರಣವನ್ನು ಜಯಿಸಿದ ಆ ಜಯಶಾಲಿಯಾದ ಕರ್ತನು ನಮಗಿರುವಾಗೆ ಆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನುಂಟು ಮಾಡುವನಾಗಿರುತ್ತಾನೆ. ಹಲ್ಲೆಲೂಯಾ. ಪ್ರಿಯರೇ, ಈ ಮುಂಚಾಣೆ ಜಾಮದಲ್ಲಿ ದೇವರ ಸಂದೇಶಕ್ಕಾಗಿ ನೀವು ಬಂದಿರುವಾಗೆ ನೀವು ಸೋತು ಹೋಗಬೇಕಾದವರಲ್ಲ, ನೀವು ಮನಸ್ಸು ಕುಂದಿ ಹೋಗಬೇಕಾದವರಲ್ಲ, ನೀವು ನಿರಾಶೆ ಪಟ್ಟು ಹೋಗಬೇಕಾದವರಲ್ಲ. ನೀವು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಇಟ್ಟಿರುವಂತ ಆ ನಂಬಿಕೆಯ ಮೂಲಕವಾಗಿ ನೀವು ಜಯಶಾಲಿಗಳಾಗಲಿಕ್ಕಾಗಿ ಕರ್ತನು ಕರೆದಿದ್ದಾರೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಕರೆದಿರೋದು ಸೋಲಿಗಾಗಿ ಕರೆದಿಲ್ಲ, ದೇವರು ನಮ್ಮನ್ನು ನಷ್ಟಕ್ಕಾಗಿ ಕರೆದಿಲ್ಲ, ದೇವರು ನಮ್ಮನ್ನು ನಿರಾಶೆಗಾಗಿ ಕರೆದಿಲ್ಲ, ಅವರು ನಮ್ಮನ್ನು ಜಯಶಾಲಿಗಳಾಗಿ ಕರೆದಿದ್ದಾರೆ. ಹಲ್ಲೆಲೂಯಾ. ಅನೇಕರು ಈ ದಿನಗಳಲ್ಲಿ ಸೈತಾನನಿಗೆ ಹೆದರಿಕೊಳ್ಳುವರಿದ್ದಾರೆ ಅಥವಾ ದುರಾತ್ಮನಿಗೆ ಹೆದರಿಕೊಳ್ಳುವರಿದ್ದಾರೆ. ಆದರೆ ದೇವರ ವಾಕ್ಯದಲ್ಲಿ ದೇವರು ನಮಗೆ ವಾಗ್ದಾನವಾಗಿ ಕೊಟ್ಟಿದ್ದಾರೆ. ನೋಡಿ, ಲೂಕನ ಸುವಾರ್ತೆ 10ನೇ ಅಧ್ಯಾಯ 19ನೇ ವಾಕ್ಯ ನಾವು ಓದಿ ನೋಡಿರಿ. ನೋಡಿರಿ, ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿರಿ, ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿಯಲಿಕ್ಕೆ ನಾನು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ, ಅವು ಯಾವ ಕೇಡು ನಿಮಗೆ ಮಾಡುವುದಿಲ್ಲ. ಹಲ್ಲೆಲೂಯಾ. ಮರಣವನ್ನು ಬಿಟ್ಟು ಗೆದ್ದ ಯೇಸು, ಮರಣದಿಂದ ಪುನರುತ್ಥಾನ ಹೊಂದಿದ ಯೇಸು, ಮರಣದ ಮೇಲೆ ಜಯಶಾಲಿಯಾದ ಯೇಸು, ಆ ಯೇಸು ಈಗ ನಮ್ಮನ್ನು ಕೂಡ ಮರಣದಿಂದ ತಪ್ಪಿಸುವನಾಗಿದ್ದಾನೆ. ವೈರಿಯಾಗಿರುವ ಸೈತಾನನಿಂದ ನಮ್ಮನ್ನು ಬಿಡಿಸುವ ದೇವರಾಗಿದ್ದಾರೆ. ಮಾತ್ರವಲ್ಲ, ವೈರಿಯಾಗಿರುವ ಸೈತಾನನನ್ನು ತುಳಿಯುವ ಅಧಿಕಾರವನ್ನು ಅವರು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಕರ್ತನು ಮರಣದ ಮೇಲೆ ಜಯವರಿಸಿದ್ದರಿಂದ ಆ ಕ್ರಿಸ್ತನನ್ನು ಹಿಂಬಾಲಿಸುವ ನಾವು ಕೂಡ ಮರಣಾಧಿಕಾರಿಯಾಗಿರುವ ಸೈತಾನನನ್ನು ತುಳಿದು ಬಿಡಲಿಕ್ಕಾಗಿ ಕರ್ತನು ನಮಗೆ ಅಧಿಕಾರವನ್ನೇ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಕ್ರಿಸ್ತನನ್ನು ನಂಬುವ ನೀವು, ಕರ್ತನಲ್ಲಿ ಭರವಸೆ ಇಟ್ಟಿರುವ ನೀವು ಸೋತು ಹೋಗಬೇಕಾದವರಲ್ಲ, ಸೈತಾನನ ಮುಂದೆ ಸೋಲಬೇಕಾದವರಲ್ಲ, ಪಿಶಾಚಿನ ಮುಂದೆ ಸೋಲಬೇಕಾದವರಲ್ಲ. ಆ ಸೈತಾನನ ಸಕಲ ವೈರಿಯ ಸಕಲ ಬಲವನ್ನು ತುಳಿಯುವ ಅಧಿಕಾರ ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯ ಕೊಟ್ಟಿದ್ದಾರೆ. ಬಲಶಾಲಿಯಾದ ಕರ್ತನು, ಆ ಜಯಶಾಲಿಯಾದ ಕರ್ತನು, ಮರಣವನ್ನು ಗೆದ್ದ ಯೇಸು ನಮ್ಮ ಜೊತೆಯಲ್ಲಿದ್ದುಕೊಂಡು ಆ ಮರಣಾಧಿಕಾರಿಯಾದ ಸೈತಾನನನ್ನು ತುಳಿದು ಬಿಡುವಂತ ಅಧಿಕಾರ ಕೊಟ್ಟು ನಮ್ಮನ್ನು ನಡೆಸುವನಾಗಿದ್ದಾರೆ. ಹಲ್ಲೆಲೂಯಾ. ಅವರು ನಮ್ಮನ್ನು ಅನಾಥರಾಗಿ ಬಿಡುವ ದೇವರಲ್ಲ ಪ್ರಿಯರೇ, ಅವರು ನಮ್ಮನ್ನು ತಳ್ಳಿ ಬಿಡುವ ದೇವರಲ್ಲ ಪ್ರಿಯರೇ, ಅವರು ನಮ್ಮನ್ನು ಕೈ ಬಿಡುವ ದೇವರಲ್ಲ ಪ್ರಿಯರೇ. ಅವರು ನಮ್ಮ ಜೊತೆಯಲ್ಲಿದ್ದುಕೊಂಡು ಸದಾ ನಮ್ಮ ಸಂಗಡ ಇದ್ದುಕೊಂಡು ನಮ್ಮನ್ನು ಜಯಶಾಲಿಗಳಾಗಿ ಮಾಡುವನಾಗಿರುತ್ತಾನೆ. ಹಲ್ಲೆಲೂಯಾ. ಪ್ರಿಯರೇ, ಕರ್ತನನ್ನು ನಾವು ನಂಬಿಕೆ ಇಟ್ಟಿರುವ ನಾವು, ಕರ್ತನಲ್ಲಿ ವಿಶ್ವಾಸ ಇಟ್ಟಿರುವಂಥವರಾದ ನಾವು ಆ ಜಯ ಕರ್ತನ ಜೊತೆ ಸೇರಿ ನಾವು ಜಯವರಿಸುವರಾಗಿರಲಿ. ಅನೇಕ ಸಂದರ್ಭಗಳಲ್ಲಿ ನಾವು ಸೋಲಿಗೆ ವಿಧೇಯರಾಗಿ ನಾವು ಸೋಲಿಗೆ ಕೊಟ್ಟು ಬಿಡುವುದು, ಆದರೆ ನಾವು ಸೋಲಿಗೆ ಒಪ್ಪಬೇಕಾದವರಲ್ಲ, ನಾವು ಜಯಶಾಲಿಗಳಾಗಬೇಕಾದವರು. ಯಾಕಂದರೆ ಜಯಶಾಲಿಯಾದ ಕರ್ತನು ಅವರು ನಮ್ಮ ಸಂಗಡ ಇದ್ದಾರೆ. ಯಾಕೋಬ ವಂಶಸ್ಥರ ದೇವರು ನಮಗೆ ಆಶ್ರಯ ದುರ್ಗವಾಗಿ ಇರುತ್ತಾನೆ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತು ನಾವು ಇನ್ನೊಂದು ವಾಕ್ಯ ಕೂಡ ನೋಡಿಕೊಳ್ಳೋಣ. ಕೀರ್ತನೆಗಳು 18ನೇ ಅಧ್ಯಾಯ ಮತ್ತು 29ನೇ ವಾಕ್ಯ ನಾವು ನೋಡೋಣ. ನಿನ್ನ ಬಲದಿಂದ ದಂಡಿನ ಮೇಲೆ ಬೀಳುವೆನು, ನನ್ನ ದೇವರ ಸಹಾಯದಿಂದ ಪ್ರಾಕಾರವನ್ನು ಹಾರುವೆನು. ಹಲ್ಲೆಲೂಯಾ. ಪ್ರಿಯರೇ, ಕೀರ್ತನೆಗಾರನು ವಿಶ್ವಾಸದಲ್ಲಿ ಹೇಳ್ತಾ ಇದ್ದಾನೆ, ಧೈರ್ಯದಲ್ಲಿ ಹೇಳ್ತಾ ಇದ್ದಾನೆ, ದೇವರ ಮೇಲಿರುವಂತ ಆ ಬಲದಿಂದ ಹೇಳ್ತಾ ಇದ್ದಾನೆ, ನಿನ್ನ ಬಲದಿಂದ ದಂಡಿನ ಮೇಲೆ ಬೀಳುವೇನು. ಹಲ್ಲೆಲೂಯಾ. ದೇವರ ಬಲದಿಂದ, ಕರ್ತನಾದ ಯೇಸು ಕ್ರಿಸ್ತನ ಬಲದಿಂದ ಒಂದು ದಂಡಿನ ಮೇಲೆ ಬೀಳುವನು ಎಂದು ಹೇಳುತ್ತಾನೆ. ಒಂದು ದಂಡು ಬಂದಿದ್ದರೆ ಕೂಡ, ಒಂದು ಗುಂಪು ಬಂದಿದ್ದರೆ ಕೂಡ, ಒಂದು ಗುಂಪು ಸೈನ್ಯ ಬಂದಿದ್ದರೆ ಕೂಡ
ವಿಶ್ವಾಸಿಯಾದವರು ಹೇಳ್ತಾ ಇದ್ದಾರೆ, ಕರ್ತನನ್ನು ಜೊತೆಯಲ್ಲಿಟ್ಟುಕೊಂಡಿರುವವರು ಹೇಳ್ತಾ ಇದ್ದಾರೆ, ಕರ್ತನನ್ನು ಹಿಂಬಾಲಿಸುವವರು ಹೇಳ್ತಾರೆ, ನಿನ್ನ ಬಲದಿಂದ ನನ್ನ ದಂಡಿನ ಮೇಲೆ ಬೀಳುವೇನು. ಹಲ್ಲೆಲೂಯಾ. ಪ್ರಿಯರೇ, ನಾವು ಸೋತು ಹೋಗಬೇಕಾದವರಲ್ಲ. ಯೆಹೋಷಾಫಾಟನೆಂಬ ರಾಜನು ಯುದ್ಧಕ್ಕೆ ಹೋಗುವಾಗೆ ಅವನ ಎದುರೇ ಬರುವಂತ ಸೈನ್ಯ ದೊಡ್ಡದು, ಅವನಿಗೆ ಎದುರೇ ಬರುವಂತ ರಾಜನು ಶಕ್ತನು, ಅವನಿಗೆ ವಿರುದ್ಧವಾಗಿ ಬರುವವರು ಅವರು ಬಲಶಾಲಿಗಳು, ಅವರ ಸೈನ್ಯಗಳು ಅಸಂಖ್ಯವಾದವುಗಳು. ಆದರೆ ಆ ಒಂದು ಸಂದರ್ಭದಲ್ಲಿ ಯೆಹೋಷಾಫಾಟ ರಾಜನು ಯೆಹೋವನ ಸಹಾಯ ಕೇಳುತ್ತಾನೆ, ಯೆಹೋವನಿಗೆ ಮೊರೆ ಇಡುತ್ತಾನೆ, ದೇವರಿಗೆ ಬೇಡಿಕೊಳ್ಳುತ್ತಾನೆ. ದೇವರು ಅವನ ಸಂಗಡ ಇದ್ದುಕೊಂಡು ಆ ಯುದ್ಧದಲ್ಲಿ ಬಲಶಾಲಿಗಳಾದ ಅರಸುಗಳನ್ನು, ಬಲಶಾಲಿಗಳಾದ ಸೈನಿಕರನ್ನು, ಅಸಂಖ್ಯವಾದ ಆ ಶತ್ರುವಿನ ಸೇನೆಯನ್ನು ಯೆಹೋಷಾಫಾಟನು ಯುದ್ಧದಲ್ಲಿ ಸೋಲಿಸುವ ಹಾಗೆ ದೇವರು ಸಹಾಯ ಮಾಡಿದ್ದಾರೆ. ಅಲ್ಲಿ ಹೇಳ್ತಾರೆ, ನಿನ್ನ ಬಲದಿಂದ ನನ್ನ ದಂಡಿನ ಮೇಲೆ ಬೀಳುವೇನು. ಯೆಹೋಷಾಫಾಟನ ಬಲದಿಂದ ಅವನು ಹೋಗಿರಲಿಲ್ಲ, ಅವನ ಶಕ್ತಿಯಿಂದಲ್ಲ ಅವನು ಹೋಗಿರೋದು. ಅವನಿಗೆ ಒಳ್ಳೆ ಯುದ್ಧ ಅಭ್ಯಾಸ ಮಾಡಿ ಅದರಿಂದ ಒಳ್ಳೆ ಒಂದು ಟ್ರೈನಿಂಗ್ ಇದೆ ಅಂತ ಹೇಳಿಕೊಂಡು ಅವನು ಹೋಗಿಲ್ಲ. ಯೆಹೋವನ ಬಲದಿಂದ ಹೋಗಿ ಅವನು ಬಲ ಹೊಂದಿಕೊಂಡಿದ್ದಾನೆ. ಹಲ್ಲೆಲೂಯಾ. ಪ್ರಿಯರೇ, ನಾನು ಮತ್ತು ನೀವು ನಮಗೆ ವಿರುದ್ಧವಾಗಿ ಬರುವಂತ ಶತ್ರುವಿನ ಒಂದು ದಂಡಿನ ರೂಪದಲ್ಲಿ ಒಂದು ಸೈನ್ಯ ಬಲವಾಗಿ ನಮಗೆ ವಿರುದ್ಧವಾಗಿ ಬರುವಂತ ಕಾರ್ಯಗಳ ಮೇಲೆ ನೋಡಿಕೊಂಡು ನಾನು ನೀವು ವಿಶ್ವಾಸದಿಂದ ಹೇಳಬೇಕು, ನನ್ನ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಾನು ದಂಡಿನ ಮೇಲೆ ಬೀಳುವೇನು, ನಾನು ಜಯವನ್ನು ಧರಿಸಿಕೊಳ್ಳುವೇನು. ಹಲ್ಲೆಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯ ಕೊಟ್ಟ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಪ್ರಿಯರೇ, ನಮಗೆ ಜಯ ಕೊಟ್ಟ ಕರ್ತನು ನಮ್ಮ ಜೊತೆ ಇರುವುದು. ನಾವು ಯೇಸು ಕ್ರಿಸ್ತನ ಬಲದಿಂದ ದಂಡಿನ ಮೇಲೆ ಬೀಳುವರಾಗಿರಬೇಕು. ಸೋತೋಗೋರಾಗಿ ಅಲ್ಲ, ಕುಂದಿ ಹೋಗೋರಾಗಿ ಅಲ್ಲ, ಬಲಹೀನರಾಗಿ ಹೋಗೋರಲ್ಲ, ದಂಡಿನ ಮೇಲೆ ಬೀಳುವರಾಗಿರಬೇಕು. ಪ್ರಿಯ ದೇವರ ಮಕ್ಕಳಿರ, ನಾವು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಜಯಶಾಲಿಗಳಾಗಿ ಕರೆಯಲ್ಪಟ್ಟವರು. ಸಾಹಚರ್ಯಗಳು ನೋಡಿಕೊಂಡು ಸುಸ್ತಾಗಿ ಹೋಗಬೇಕಾದವರಲ್ಲ, ಪರಿಸ್ಥಿತಿ ನೋಡಿಕೊಂಡು ಬಲಹೀನರಾಗಿ ಹೋಗಬೇಕಾದವರಲ್ಲ. ಆ ಪರಿಸ್ಥಿತಿಗಳನ್ನು ಎದುರಿಸಿ ಓಡುವರಾಗಿರಬೇಕು. ಆ ಪರಿಸ್ಥಿತಿಗಳ ಎದುರೇ ಓಡಿ ಅದನ್ನು ಜಯಿಸುವರಾಗಿರಬೇಕು. ಯಾಕಂದರೆ ಜಯಶಾಲಿಯಾದ ಕರ್ತನಿದ್ದಾರೆ ಜೊತೆಯಲ್ಲಿ. ಹಲ್ಲೆಲೂಯಾ. ಪರಿಸ್ಥಿತಿಗಳು ನೋಡುವಾಗ ಆ ಸಾಹಚರ್ಯ ನೋಡಿಕೊಂಡು ಆ ಸಮಸ್ಯೆನೇ ದೊಡ್ಡದಾಗಿ ನೋಡದೆ ಸಮಸ್ಯೆಗಳಿಗಿಂತ ದೊಡ್ಡವನಾದ ಕರ್ತನನ್ನು ನೋಡುವನಾಗಿರಲಿ. ಹಲ್ಲೆಲೂಯಾ. ಅನೇಕ ಸಮಯಗಳಲ್ಲಿ ನಮಗೇನನ್ನಿಸುತ್ತೆ ಅಂದರೆ ನಾವು ಸಮಸ್ಯೆಗಳೇ ದೊಡ್ಡದಾಗಿ ನೋಡೋದು. ಆದರೆ ನಮ್ಮ ಎಲ್ಲಾ ಸಮಸ್ಯೆಗಳಿಗಿಂತ ದೊಡ್ಡವನಾದ ದೇವರಿದ್ದಾರೆ. ಈ ಎಲ್ಲಾ ಸಮಸ್ಯೆಗಳಿಗಿಂತ ನನ್ನ ದೇವರು ದೊಡ್ಡವನು ಎಂದು ನಾವು ನಿರೀಕ್ಷಿಸಿಕೊಂಡು ಆ ದೊಡ್ಡ ದೇವರ ಜೊತೆಯಲ್ಲಿ, ಆ ಶಕ್ತನಾದ ದೇವರ ಜೊತೆಯಲ್ಲಿ, ಆ ಬಲಶಾಲಿಯಾದ ದೇವರ ಜೊತೆಯಲ್ಲಿ ಇದ್ದುಕೊಂಡು ನಾವು ದಂಡಿನ ಮೇಲೆ ಬೀಳುವರಾಗಿರಲಿ. ಹಲ್ಲೆಲೂಯಾ. ಮತ್ತು ಅವರು ಹೇಳ್ತಾರೆ, ನನ್ನ ದೇವರ ಸಹಾಯದಿಂದ ನಾನು ಪ್ರಾಕಾರವನ್ನು ಹಾರಿ ದಾಟುವೇನು. ಹಲ್ಲೆಲೂಯಾ. ಒಂದು ಪ್ರಾಕಾರ ಅಂತ ಹೇಳುವಾಗ ಆಗಿನ ಕಾಲದಲ್ಲಿ ಪಟ್ಟಣದ ಕೋಟೆಗಳು, ಆ ಪಟ್ಟಣದ ಕೋಟೆಗಳು ಅದು ಎತ್ತರವಾಗಿ ಶತ್ರು ಸೈನ್ಯವನ್ನು ಅದರಲ್ಲಿ ನುಗ್ಗದ ಹಾಗೆ, ಆ ಶತ್ರು ಸೈನ್ಯ ಸುಲಭವಾಗಿ ಕೋಟೆ ಒಳಗಡೆ ಬರದ ಹಾಗೆ ಎತ್ತರವಾದ ಕೋಟೆಗಳು ಕಟ್ಟಲ್ಪಟ್ಟಿರುತ್ತದೆ, ದೊಡ್ಡ ಪ್ರಾಕಾರಗಳು ಕಟ್ಟಲ್ಪಟ್ಟಿರುತ್ತದೆ. ಅದನ್ನು ಹೀಗೆ ಶತ್ರು ಓಡಿ ಒಳಗಡೆ ಸೈನ್ಯ ಒಳಗಡೆ ನುಗ್ಗದ ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ನನ್ನ ದೇವರ ಬಲದಿಂದ ನಾನು ಪ್ರಾಕಾರವನ್ನು ಹಾರಿ ದಾಟುವೇನು. ಸ್ತೋತ್ರ. ಹಲ್ಲೆಲೂಯಾ. ಒಂದು ಹದ್ದು ಹಾರುವ ಹಾಗೆ ಹಾರಿ ದಾಟುವೇನು ಅಂತ ಹೇಳ್ತಾರೆ. ಎಲ್ಲಿಂದ? ನನ್ನ ದೇವರ ಬಲದಿಂದ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇರ, ಇದು ವಿಶ್ವಾಸದಲ್ಲಿರುವವರು ಹೇಳ್ತಾರೆ, ನಂಬಿಕೆ ಇರುವವರು ಹೇಳ್ತಾರೆ. ನಾವು ನಿರಾಶೆಯ ಮಾತುಗಳು ಹೇಳುವಾಗ ಎಲ್ಲೋ ನಮ್ಮ ನಂಬಿಕೆ ಕಡಿಮೆ ಇದೆ ಅಂತ ಅರ್ಥ. ನಾವು ದುಃಖಪಟ್ಟು ಗುಣುಗುಟ್ಟುವ ಮಾತುಗಳು ಹೇಳಿದರೆ ಅರ್ಥ ಎಲ್ಲೋ ಒಂದು ಕಡೆ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದೀರಿ ಅಂತ. ಆದರೆ ವಿಶ್ವಾಸದಲ್ಲಿರುವವರು ಹೇಳ್ತಾರೆ, ನನ್ನ ದೇವರ ಬಲದಿಂದ ನಾನು ಪ್ರಾಕಾರವನ್ನು ಹಾರಿ ದಾಟುವೇನು, ನನ್ನ ದೇವರಿಂದ ನಾನು ದಂಡಿನ ಮೇಲೆ ಬೀಳುವೇನು ಅಂತ ಹೇಳುವರು. ಯಾಕಂದರೆ ಜಯಶಾಲಿಯಾದ ಕರ್ತನೇ ನಮ್ಮ ಜೊತೆ ಇರುವವನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಡುವ ದೇವರು. ಹಲ್ಲೆಲೂಯಾ. ಪ್ರಿಯರೇ, ಈ ಭಾನುವಾರ ದಿವಸ ಈ ಸಂದೇಶ ಕೇಳುತ್ತಾ ಇರುವಾಗಲೇ ನಿಮ್ಮ ಜೀವನದಲ್ಲಿ ಸೋಲಿನ ವಿಷಯಗಳ ಮೇಲೆ ನೀವು ಅಪ್ಪಣೆ ಕೊಡಬೇಕು. ಈ ವಿಷಯ ನನ್ನನ್ನು ಸೋಲಿಸಲಿಕ್ಕೆ ಆಗುವುದಿಲ್ಲ, ಈ ಕಾರ್ಯ
ನನ್ನನ್ನು ಸೋಲಿಸಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಜಯಶಾಲಿಯಾದ ಕರ್ತನು ನನ್ನ ಸಂಗಡ ಇದ್ದಾರೆ. ಯಾಕೋಬ ವಂಶಸ್ಥರ ದೇವರು ನನ್ನ ಆಶ್ರಯ ದುರ್ಗವಾಗಿದ್ದಾನೆ. ಸೇನಾಧೀಶ್ವರನಾದ ಯೆಹೋವನು ನನ್ನ ಸಂಗಡ ಇದ್ದಾರೆ. ಹಲ್ಲೆಲೂಯಾ. ಪ್ರಿಯರೇ, ನಾವು ಜಯಶಾಲಿಯಾದ ಕರ್ತನ ಜೊತೆ ಸೇರಿ ಜಯವನ್ನು ವರಿಸುವರಾಗಿರೋಣ. ಹಲ್ಲೆಲೂಯಾ. ಮತ್ತೆ ಒಂದು ವಾಕ್ಯ ಕೂಡ ನಾವು ಓದಿಕೊಳ್ಳೋಣ. ಕೀರ್ತನೆಗಳು 37, 23, 24 ಓದಿಕೊಳ್ಳೋಣ. ಸತ್ಪುರುಷನ ಗತಿ ಸ್ಥಾಪನೆಯು ಯೆಹೋವನಿಂದಲೇ ಆಗಿದೆ. ಆತನು ಅವನ ಪ್ರವರ್ತನೆಯನ್ನು ಮೆಚ್ಚುತ್ತಾನೆ. ಅವನು ಕೆಳಗೆ ಬಿದ್ದರೂ ಏಳದೆ ಹೋಗುವುದಿಲ್ಲ. ಯೆಹೋವನು ಅವನನ್ನು ಕೈ ಹಿಡಿದು ಉದ್ಧಾರ ಮಾಡುವನು. ಹಲ್ಲೆಲೂಯಾ. ಸತ್ಪುರುಷನ ಗತಿಸ್ಥಾಪನೆಯು ಯೆಹೋವನಿಂದಲೇ ಆಗಿದೆ. ಆತನು ಅವನ ಪ್ರವರ್ತನೆಯನ್ನು ಮೆಚ್ಚುತ್ತಾನೆ. ಹಲ್ಲೆಲೂಯಾ. ಸರ್ವಶಕ್ತನಾದ ದೇವರಲ್ಲಿ ನಂಬಿಕೆ ಇಟ್ಟು ಸರ್ವಶಕ್ತನಾದ ದೇವರನ್ನು ಹಿಂಬಾಲಿಸಿ ಆ ದೇವರ ವಾಕ್ಯ ಪ್ರಕಾರ ನಡೆದು ಸತ್ಪುರುಷನಾಗಿ ಸತ್ಪುರುಷಳಿಯಾಗಿ ನೀವು ಜೀವಿಸುವರಾಗಿದ್ದರೆ, ದೇವರಿಗೆ ಮೆಚ್ಚಿದವರಾಗಿ ನೀವು ಜೀವಿಸುವುದಾಗಿದ್ದರೆ ಅವರ ಗತಿ ಸ್ಥಾಪನೆ ಯೆಹೋವನಿಂದಲೇ ಆಗುವುದು. ಹಲ್ಲೆಲೂಯಾ. ನಾನು ಮತ್ತು ನೀವು ದೇವರಿಗೆ ಮೆಚ್ಚುಗೆಯಾಗಿ ಕಾಣಿಸಿಕೊಂಡಿದ್ರೆ, ಸತ್ಪುರುಷರಾಗಿ ಕಾಣಿಸಿದರೆ, ಸಜ್ಜನರಾಗಿ ಕಾಣಿಸಿದರೆ ಸಾಕು. ದೇವರು ನಮ್ಮ ಗತಿ ಸ್ಥಾಪನೆ ಅವರೇ ಪ್ಲಾನ್ ಮಾಡಿಕೊಳ್ಳುತ್ತಾರೆ. ಅವರೇ ಅದಕ್ಕೆ ಒಂದು ರೂಟ್ ತೋರಿಸ್ತಾರೆ, ಅವರೇ ನಡೆಸ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ನಮ್ಮ ಜೀವನದ ವಿಷಯಗಳ ಬಗ್ಗೆ, ನಮ್ಮ ಭವಿಷ್ಯಗಳ ಬಗ್ಗೆ, ನಮ್ಮ ಜೀವನದ ಆ ಮಾರ್ಗಗಳ ಬಗ್ಗೆ, ನಾಳೆಯ ಬಗ್ಗೆ ನೀವು ಚಿಂತೆ ಮಾಡುವರಾಗಿದ್ದರೆ ಒಂದೇ ಒಂದು, ನೀವು ಸತ್ಪುರುಷನಾಗಲಿಕ್ಕೆ ನೋಡಿಕೊಳ್ಳಿರಿ. ನಮ್ಮ ನಡೆ, ನುಡಿ, ಕ್ರಿಯೆ, ಯೋಚನೆ, ಚಿಂತೆ, ವಿಚಾರಗಳಲ್ಲಿ ದೇವರಿಗೆ ಮೆಚ್ಚುಗೆಯುಳ್ಳವರಾಗಲಿಕ್ಕೆ ನೋಡಿಕೊಳ್ಳಿರಿ. ನೀವು ದೇವರಿಗೆ ಮೆಚ್ಚುಗೆಯಾಗಿ ನಡೆದಿದ್ದರೆ ನಿನ್ನ ಗತಿ ಸ್ಥಾಪನೆ ಯೆಹೋವನಿಂದಲೇ ಆಗಿರುತ್ತದೆ. ಯಾವ ಮನುಷ್ಯನಿಗೆ ಅದು ತಡೆ ಮಾಡಲಿಕ್ಕೆ ಆಗುವುದಿಲ್ಲ. ಯಾವ ಮನುಷ್ಯನಿಗೆ ಅದನ್ನು ಅಡ್ಡಿ ಮಾಡಲಿಕ್ಕೆ ಆಗುವುದಿಲ್ಲ. ಯಾವ ಮನುಷ್ಯನಿಂದಲೂ ಅದನ್ನು ಬದಲಾಯಿಸಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಇದರ ಮೇಲೆ ಪ್ಲಾನ್ ಹಾಕಿರುವುದು ಯೆಹೋವನು. ಇದರ ಅಸ್ಥಿಪಾರ ಹಾಕಿರುವುದು ನನ್ನ ದೇವರು. ಇದರ ಅಸ್ಥಿಪಾರದ ಮೇಲೆ ಅದನ್ನು ಬಲಪಡಿಸಿ ಕಟ್ಟಿಕೊಂಡು ಬಂದಿರುವುದು ಯೆಹೋವನೇ. ಗತಿ ಸ್ಥಾಪನೆ ಮಾಡಿದ ಮೇಲೆ ಯಾವ ಮನುಷ್ಯನಿಗೂ ಅದನ್ನು ಬದಲಾಯಿಸಲಿಕ್ಕೆ ಆಗುವುದಿಲ್ಲ. ಅದರಿಂದ ಪ್ರಿಯರೇ, ಜಯಶಾಲಿಯಾದ ಕರ್ತನ ಜೊತೆಯಲ್ಲಿ ಇದ್ದುಕೊಂಡು ಆ ಜಯಶಾಲಿಯಾದ ಆ ಕರ್ತನ ವಾಕ್ಯಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಆ ವಾಕ್ಯಗಳ ಪ್ರಕಾರ ನಡೆದು ಸತ್ಪುರುಷನಾಗಲಿಕ್ಕೆ ನೋಡಿಕೊಳ್ಳಿರಿ. ನಿಮ್ಮ ಗತಿ ಸ್ಥಾಪನೆ, ನಿಮ್ಮ ಭವಿಷ್ಯ ದೇವರು ಶ್ರೇಷ್ಠವಾಗಿ ಮಾಡಿಕೊಡುವನಾಗಿರುತ್ತಾನೆ. ಹಲ್ಲೆಲೂಯಾ. ಆತನು ಅವನ ಪ್ರವರ್ತನೆಯನ್ನು ಮೆಚ್ಚುತ್ತಾನೆ. ಹಲ್ಲೆಲೂಯಾ. ಸತ್ಪುರುಷನಾಗಿ ದೇವರಿಗೆ ಮೆಚ್ಚುಗೆಯಾಗಿರುವಾಗ ದೇವರು ಅವನ ಪ್ರವರ್ತನೆ, ಅವನ ಕೆಲಸಗಳು, ಅವರ ಕಾರ್ಯಗಳು ದೇವರು ಮೆಚ್ಚಿ ದೇವರ ಅದಕ್ಕೆ ಪ್ರಮೋಷನ್ ಕೊಡುವನಾಗಿರುತ್ತಾನೆ. ಹಲ್ಲೆಲೂಯಾ. ಯಾವ ಯಾವ ವಿಷಯಗಳಲ್ಲಿ ಸೋತು ಹೋಗಿದೆ, ಯಾವ ಯಾವ ವಿಷಯಗಳಲ್ಲಿ ನೊಂದುಕೊಂಡು ಹೋಗಿದೆ, ಯಾವ ಯಾವ ವಿಷಯಗಳಲ್ಲಿ ನಿಮಗೆ ಈಗ ಲಾಸ್ ಆಗಿ ಕಾಣಿಸ್ತಾ ಇದೆ, ನೀವು ದೇವರಿಗೆ ಮೆಚ್ಚುಗೆ ಆಗಲಿಕ್ಕಾಗಿ ನೋಡಿಕೊಳ್ಳಿರಿ. ನಿಮ್ಮ ಕೆಲಸಗಳು ದೇವರಿಗೆ ಮೆಚ್ಚುಗೆಯಾಗಿ ಕೆಲಸಗಳಾಗಲಿಕ್ಕೆ ನೋಡಿಕೊಳ್ಳಲಿ. ಕರ್ತನು ಆ ಪ್ರವರ್ತನೆಗಳನ್ನು ಮೆಚ್ಚಿ ದೇವರು ಅಭಿವೃದ್ಧಿಪಡಿಸುತ್ತಾರೆ. ಹಲ್ಲೆಲೂಯಾ. ಸೋಲಿನ ವಿಷಯಗಳಿದೆಯಾ ಇವತ್ತು? ನಷ್ಟಗಳ ಬಗ್ಗೆನೇ ಮಾತನಾಡಲಿಕ್ಕಿದೆಯಾ? ಹಾಗಾದರೆ ಜಯಶಾಲಿಯಾದ ಕರ್ತನನ್ನು ಹಿಡಿದುಕೊಳ್ಳಿರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯ ಕೊಟ್ಟ ದೇವರಿಗೆ ಸ್ತೋತ್ರ. ಅವರೀಗ ನಮಗೆ ಜಯ ಕೊಟ್ಟಾಯಿತು. ದೇವರು ನಮಗೆ ಯೇಸು ಕ್ರಿಸ್ತನ ಮೂಲಕ ಜಯ ಕೊಟ್ಟಾಯಿತು. ಆದರೆ ನಾವದನ್ನು ಹಿಡಿದುಕೊಳ್ಳುವರಾಗಿರೋಣ, ನಾವದನ್ನು ಸ್ವಾಧೀನ ಮಾಡಿಕೊಳ್ಳುವರಾಗಿರೋಣ. ಎಲ್ಲಾದರೂ ದೇವರ ವಚನಕ್ಕೆ ವಿರುದ್ಧವಾಗಿ ನಡ್ಕೊಂಡಿದೀಯಾ? ಎಲ್ಲಾದರೂ ದೇವರ ಆಲೋಚನೆಗೆ ವಿರುದ್ಧವಾಗಿ ನಡ್ಕೊಂಡಿದ್ದೀರಾ? ಎಲ್ಲಾದರೂ ದೇವರಿಗೆ ಮೆಚ್ಚುಗೆಯಾಗಿ ನಡೆಯದೆ ಹೋಗಿದ್ದೀರಾ? ಅದನ್ನು ಸರಿಪಡಿಸಿಕೊಳ್ಳಲಿ. ನಿನ್ನ ಪ್ರಯತ್ನಗಳು ಯೆಹೋವನು ಮೆಚ್ಚುತ್ತಾರೆ. ಹಲ್ಲೆಲೂಯಾ. ಯಾವ ಶಕ್ತಿಗೂ ಅದನ್ನು ಸೋಲಿಸಲಿಕ್ಕೆ ಆಗುವುದಿಲ್ಲ. ಯಾವ ಶಕ್ತಿಯು ಅದನ್ನು ಇಲ್ಲದೆ ಮಾಡಲಿಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 24ನೇ ವಾಕ್ಯ ಹೇಳ್ತಾ ಇದ್ದಾನೆ, ಅವನು ಕೆಳಗಡೆ ಬಿದ್ದರೂ ಏಳದೆ ಹೋಗುವುದಿಲ್ಲ. ಯೆಹೋವನು ಅವನನ್ನು ಕೈ ಹಿಡಿದು ಉದ್ಧಾರ ಮಾಡುವನು. ಹಲ್ಲೆಲೂಯಾ.
ಓ, ಎಷ್ಟು ಶ್ರೇಷ್ಠವಾಗಿ, ಎಷ್ಟು ಸುಂದರವಾದ ವಾಕ್ಯ ನಾವು ನೋಡ್ತಾ ಇದ್ದೀರಾ ಪ್ರಿಯರೇ. ಅವನು ಸತ್ಪುರುಷನಾಗಿ ಜಯಶಾಲಿಯಾದ ಕರ್ತನ ಕೈ ಹಿಡಿದಿದ್ದವರು, ಜಯಶಾಲಿಯಾದ ಆ ಕರ್ತನನ್ನು ಹಿಂಬಾಲಿಸುವರು, ಆತನ ಹಿಂದೆ ಹೋಗುವರು. ಅವರು ಸತ್ಪುರುಷನಾಗಿ ಕಾಣಿಸಿಕೊಂಡಿದ್ದಾರೆ. ಅವನು ಕೆಳಗೆ ಬಿದ್ದರೂ ಏಳದೆ ಹೋಗುವುದಿಲ್ಲ. ಒಂದು ವೇಳೆ ಸ್ವಲ್ಪ ಸೋಲು ಕಾಣಿಸಿದರೆ ಕೂಡ, ಸ್ವಲ್ಪ ತಗ್ಗಿಸುವಿಕೆ ಕಾಣಿಸಿದರೆ ಕೂಡ ಅವನನ್ನು ದೇವರು ಮೇಲಕ್ಕೆ ಎಬ್ಬಿಸುತ್ತಾರೆ. ಹಲ್ಲೆಲೂಯಾ. ಈ ಸಂದೇಶ ಕೇಳುವ ಸಹೋದರ ಸಹೋದರಿ, ಎಲ್ಲಾದರೂ ಸ್ವಲ್ಪ ಸೋಲು ಬಂದಿರಬಹುದು, ಎಲ್ಲಾದರೂ ಸ್ವಲ್ಪ ಕಡಿಮೆ ಆಗಿರಬಹುದು. ಅನೇಕರು ಅದನ್ನು ನೋಡಿಕೊಂಡು ಎಲ್ಲಿ ನಿನ್ನ ನಂಬಿಕೆ ಏನಾಯಿತು, ಎಲ್ಲಿ ನಿನ್ನ ದೇವರು, ನಿನ್ನ ದೇವರು ನಿನಗೇನು ಮಾಡಿದೆ, ಏನು ಯೇಸು ನಿನಗೇನು ಮಾಡಿದೆ, ಯೇಸು ಎಲ್ಲೋಯ್ತು ಹೀಗೆ ಎಂದು ಹೇಳಿಕೊಂಡು ಕೆಲ ಸಮಯ ನಮ್ಮ ಸ್ವಲ್ಪ ಕೆಳಗಡೆ ಬಿದ್ದಿದೆ ಎಂದು ನೋಡಿಕೊಂಡು ಅನೇಕರು ನಮ್ಮನ್ನು ಅಪಮಾನ ಪಡಿಸಬಹುದು, ಅನೇಕರು ನಮ್ಮನ್ನು ಗೇಲಿ ಮಾಡಬಹುದು. ಆದರೆ ನೀ ಸತ್ಪುರುಷನಾಗಿರುವಾಗ, ನೀ ಸತ್ಪುರುಷನಾಗಿರುವಾಗ ಹೀಗೆ ಕರ್ತನು ನಿನ್ನನ್ನು ಮೇಲಕ್ಕೆ ಎಬ್ಬಿಸುತ್ತಾರೆ. ಹಲ್ಲೆಲೂಯಾ. ಕೆಳಗಡೆ ಬಿದ್ದಿದ್ರು ಕೂಡ ಅವರು ಕರ್ತನು ನಿನ್ನನ್ನು ಕೈ ಹಿಡಿದು ಮೇಲಕ್ಕೆ ಎಬ್ಬಿಸುತ್ತಾರೆ. ಹಲ್ಲೆಲೂಯಾ. ನೀವಿರುವ ಸ್ಥಳದಲ್ಲಿ ವಾಕ್ಯ ಕೇಳುವಾಗ ನಿಮ್ಮಲ್ಲಿ ಒಂದು ಉತ್ಸಾಹ ಬಂದರೆ ಒಂದು ಚಪ್ಪಾಳೆ ಹೊಡೆದು, ಕರ್ತನೆ, ಹೌದು ದೇವರೇ, ನಾನೊಂದು ಸಮಯ ಬಿದ್ದಿರುವಾಗ ಅನೇಕರು ನನ್ನನ್ನು ಅಪಮಾನ ಪಡಿಸ್ತಾ ಇದ್ದಾರೆ, ನಾನು ಬಿದ್ದಿದೆ ಅಂತ ಹೇಳಿಕೊಂಡು ಅನೇಕರು ನನ್ನನ್ನು ಗೇಲಿ ಮಾಡ್ತಾ ಇದ್ದಾರೆ, ನಾನು ಬಿದ್ದೋಯ್ತು ಅಂತ ಹೇಳಿಕೊಂಡು ಅನೇಕರು ನನ್ನ ಮೇಲೆ ತಿರಸ್ಕಾರ ಮಾಡುತ್ತಾರೆ. ಆದರೆ ಕರ್ತನೆ, ನೀ ನನ್ನನ್ನು ಕೈ ಕೊಟ್ಟು ನನ್ನನ್ನು ಮೇಲಕ್ಕೆ ಎಬ್ಬಿಸುವ ದೇವರು. ಹಲ್ಲೆಲೂಯಾ. ಚಪ್ಪಾಳೆ ಹೊಡೆದು ನೀ ಜಯವನ್ನು ಸ್ವಾಧೀನಕ್ಕೆ ತಡೆದುಕೊಳ್ಳಿರಿ ಪ್ರಿಯರೇ. ನೀವು ಜಯವನ್ನು ಸ್ವಾಧೀನ ಮಾಡಿಕೊಳ್ಳಿರಿ ಪ್ರಿಯರೇ. ಈ ಸೋಲಿನಲ್ಲಿ ಇರಬೇಕಾದವರಲ್ಲ, ಈ ನಿರಾಸೆಯಲ್ಲಿ ಇರಬೇಕಾದವರಲ್ಲ, ಈ ತಗ್ಗಿಸುವಿಕೆಯಲ್ಲಿ ಇರಬೇಕಾದವರಲ್ಲ. ಇದರಿಂದ ನಾವು ಎಬ್ಬಿಸಲಿಕ್ಕಿರುವವರು ಪ್ರಿಯರೇ. ಹಲ್ಲೆಲೂಯಾ. ಅದರಿಂದ ಪ್ರಿಯರೇ, ನಮಗೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಜಯ ಉಂಟು. ಆ ಜಯದ ಕರ್ತನನ್ನು ಗಟ್ಟಿ ಹಿಡಿದುಕೊಳ್ಳಬೇಕಷ್ಟೇ, ಬಿಡಬಾರದು. ಯೇಸುವೇ, ನಾನು ನಿನ್ನನ್ನೇ ಹಿಂಬಾಲಿಸುತ್ತೇನೆ. ಯೇಸುವೇ, ನಾನು ನಿನ್ನ ಜೊತೆ ಬರುತ್ತೇನೆ. ಯೇಸುವೇ, ನಾನು ನಿನ್ನನ್ನೇ ಹಿಂಬಾಲಿಸುತ್ತೇನೆ. ನೀನೇ ನನ್ನ ರಾಜ, ನೀನೇ ನನ್ನ ಒಡೆಯನು, ನೀನೇ ನನ್ನ ರಕ್ಷಕನು, ನೀನೇ ನನ್ನ ಬಂಡೆ, ನೀನೇ ನನ್ನ ಕೋಟೆ, ನೀನೇ ನನ್ನ ವಿಮೋಚಕನು, ನೀ ನನ್ನ ರಕ್ಷಣೆಯ ಕರ್ತನೂ ಆಗಿದ್ದಾನೆ. ಹೇಳ್ತಾ ಇರಬೇಕು, ಹೇಳ್ತಾ ಇರಬೇಕು. ಆ ಕರ್ತನನ್ನು, ಆ ಜಯಶಾಲಿಯಾದ ಕರ್ತನನ್ನು ಕೊಂಡಾಡುತ್ತಾ, ಜಯಶಾಲಿಯಾದ ಕರ್ತನನ್ನು ಹೊಗಳುತ್ತಾ, ಜಯಶಾಲಿಯಾದ ಕರ್ತನನ್ನು ಮಹಿಮೆ ಪಡಿಸುತ್ತಾ, ಆ ದೇವರ ಜೊತೆ ನಾವು ಇರುವಾಗ ನಮ್ಮನ್ನು ಯಾವ ವಿಷಯವೂ ಸೋಲಿಸೋದಿಲ್ಲ. ಒಂದು ವೇಳೆ ನಾವು ಕೆಳಗಡೆ ಬಿದ್ದಿದ್ದರೂ ಕೂಡ ಕರ್ತನು, ನಮ್ಮ ಜೊತೆಯಲ್ಲಿರುವ ಕರ್ತನು ನಮ್ಮನ್ನು ಕೈ ಹಿಡಿದು ನಮ್ಮನ್ನು ಮೇಲಕ್ಕೆ ಎಬ್ಬಿಸುತ್ತಾರೆ ಅವರಿಗೆ. ಹಲ್ಲೆಲೂಯಾ. ಮತ್ತು 28ನೇ ವಾಕ್ಯ ಹೇಳ್ತಾ ಇದ್ದಾರೆ, ಯೆಹೋವನು ನ್ಯಾಯವನ್ನು ಮೆಚ್ಚುವನು, ತನ್ನ ಭಕ್ತರನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಅವರು ಸದಾ ಕಾಲವು ಸುರಕ್ಷಿತರಾಗಿರುವವರು. ಹಲ್ಲೆಲೂಯಾ. ಯೆಹೋವನು ತನ್ನ ಭಕ್ತರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಆಮೆನ್. ಪಕ್ಕದಲ್ಲಿರುವಾಗ, ನಿಮ್ಮ ಮನೆಯಲ್ಲಿರ್ಬೋದು, ನಿಮ್ಮ ಪಕ್ಕದಲ್ಲಿ ಯಾರು ಮಕ್ಕಳಿದ್ದಾರ, ಇಲ್ಲ ಯಜಮಾನರಿದ್ದಾರ, ಇಲ್ಲ ಪತ್ನಿ ಇದ್ದಾರ, ಯಾರು ನಿಮ್ಮ ಮನೆಯ ಪಕ್ಕದಲ್ಲಿದ್ದೀರೋ ಅವರಿಗೆ ಕೈ ಕೊಟ್ಟು ಹೇಳಿ, ಯೆಹೋವನು ತನ್ನ ಭಕ್ತರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಯೆಹೋವನ ಭಕ್ತನು, ನಾನು ಯೆಹೋವನ ಭಕ್ತನು. ದೇವರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಹಲ್ಲೆಲೂಯಾ. ಅವರೆಂದಿಗೂ ಕೈ ಬಿಡುವುದೆಂದಲ್ಲ ಮಾತ್ರವಲ್ಲ, ಅವರು ಸದಾ ಕಾಲವು ಸುರಕ್ಷಿತರಾಗಿರುವವರು. ಹಲ್ಲೆಲೂಯಾ. ಯೆಹೋವನ ಭಕ್ತರು ಸದಾ ಕಾಲವು ಸುರಕ್ಷಿತರಾಗಿರುವವರು. ಅನೇಕ ಸಮಸ್ಯೆಗಳು ಬರುವಾಗ ಯೆಹೋವನ ಭಕ್ತರನ್ನು ದೇವರು ಸುರಕ್ಷಿತವಾಗಿ ಅಡಗಿಸಿಕೊಳ್ಳುತ್ತಾರೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ, ಕೋಳಿ ತನ್ನ ಮರಿಗಳನ್ನು ರಕ್ಕಿಯ ಕೆಳಗಡೆ ಹೊದಿಸೋ ಥರ ತನ್ನ ಭಕ್ತರನ್ನು ಹೊದಿಸಿಕೊಳ್ಳುವನಾಗಿರುತ್ತಾನೆ. ಹಲ್ಲೆಲೂಯಾ. ನೋಡಿರಿ, ಒಂದು ಕೋಳಿ ತನ್ನ ಮರಿಗಳನ್ನು, ಒಂದು ಕಾಗೆ ಏನಾದರೂ ಬಂದಿದ್ದರೆ, ಒಂದು ಹದ್ದು ಏನಾದರೂ ಬರೋದು ಗೊತ್ತಾಗೋಷ್ಟಕ್ಕೆ ಆ ಕೋಳಿ ಒಂದು ಶಬ್ದ ಮಾಡಿ ತನ್ನ ರೆಕ್ಕೆಗಳನ್ನು ಚಾಚೋದು, ಆ ಮರಿಗಳೆಲ್ಲ ಓಡಿ ಬಂದು ಆ ತಾಯಿ ಕೋಳಿಯ ಆ ಕೆಳಗಡೆ ಬರುವಾಗ ಆ ರೆಕ್ಕೆಗಳಿಂದ ಅದನ್ನು ಮರಮಾಚಿಕೊಳ್ಳುವುದು. ಹಲ್ಲೆಲೂಯಾ. ಅಲ್ಲಿಕ್ಕೆ ನೋಡಿ, ಆ ಮರಿಗಳು ಈಗ ತಾಯಿಯ ರೆಕ್ಕೆಯೊಳಗಡೆ ಆ ಮರಿಗಳು ಸುರಕ್ಷಿತವಾಗಿರುತ್ತದೆ. ಕಾಗೆ ಬಂದಿದ್ರೆ ಸಿಕ್ಕಲ್ಲ, ಹದ್ದು ಬಂದಿದ್ರೆ ಸಿಕ್ಕಲ್ಲ. ಯಾಕಂದರೆ ತಾಯಿ ಕೋಳಿಯ ರೆಕ್ಕೆ ಒಳಗಡೆ ಅದು ಸುರಕ್ಷಿತವಾಗಿರುತ್ತದೆ. ಅದೇ ತರ ಸೇನಾಧೀಶ್ವರಾದ ಯೆಹೋವನು ನಮ್ಮನ್ನು ರೆಕ್ಕೆಯನ್ನು ಚಾಚಿ ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡುತ್ತಾರೆ.
ಕೇಡುಗಳ ಮಧ್ಯದಲ್ಲಿ, ತೊಂದರೆಗಳ ಮಧ್ಯದಲ್ಲಿ, ಪ್ರಾಣಾಪಾಯದ ಮಧ್ಯದಲ್ಲಿ ಕರ್ತನು ತನ್ನ ಭಕ್ತರನ್ನು ಸುರಕ್ಷಿತವಾಗಿ ಕಾಪಾಡಿಕೊಳ್ಳುತ್ತಾರೆ. ಅವರು ತನ್ನ ಭಕ್ತರನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಸದಾ ಕಾಲವು ಅವರು ಸುರಕ್ಷಿತರಾಗಿರುತ್ತಾರೆ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಇವತ್ತು ಈ ವಾಕ್ಯ ಸಂದೇಶ ಕೇಳುವ ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಪ್ರಿಯ ಚಿಕ್ಕ ಮಕ್ಕಳಿರ, ವೃದ್ಧರಾಗಿರುವವರಾಗಿರಬಹುದು, ಒಂದು ವೇಳೆ ವೃದ್ಧ ಜನರು ಈ ವಾಕ್ಯ ಕೇಳುವವರಾಗಿದ್ದರೆ, ಒಂದು ವೇಳೆ ನೀವು ಬಲ ಕ್ಷಯಿಸುವಾಗೆ, ಶಕ್ತಿ ಕುಂದಿ ಹೋಗುವಾಗೆ ನಿಮ್ಮ ಮನಸ್ಸಕ್ಕೊಂದು ನಿರಾಶೆ ಬರ್ಬೋದು. ಅಯ್ಯೋ, ನನ್ನ ಬಲ ಇಲ್ಲ, ನಾನು ನಿಶಕ್ತಿಯಾಗಿದೆ, ನನಗೆ ಮತ್ತೊಬ್ಬರ ಸಹಾಯ ಬೇಕು, ಆದರೆ ಯಾರು ನನ್ನನ್ನು ಸಂರಕ್ಷಿಸುತ್ತಾರೆ, ಯಾರು ನನಗೆ ಸಹಾಯ ಮಾಡುತ್ತಾರೆ ಎಂದಿರುವಾಗ, ನೀವು ದೇವರಲ್ಲಿ ಭರವಸೆ ಇಟ್ಟುಕೊಳ್ಳುವರಾಗಿರುವಾಗ, ನೀವು ಯೆಹೋವನಲ್ಲಿ ನಿರೀಕ್ಷಿಸಿಕೊಳ್ಳುವರಾಗಿರುವಾಗ, ನೀವು ಜಯಶಾಲಿಯಾದ ಕರ್ತನಲ್ಲಿ ನೀವು ಮನಸ್ಸು ಅದರ ಕರ್ತನಲ್ಲಿ ದೃಢವಾಗಿ ಇಟ್ಟುಕೊಳ್ಳುವಾಗ, ಅವರು ನಿಮ್ಮನ್ನು ಮುಪ್ಪಿನ ತನಕ ಕಾಯುವ ದೇವನಾಗಿರುತ್ತಾರೆ. ಅವರು ನಿಮ್ಮ ಮಕ್ಕಳಿಗೆ ಹೇಳುತ್ತಾರೆ, ನೀವು ಭಕ್ತರಾಗಿದ್ದರೆ, ನೀವು ನಿಮ್ಮ ಬಲ ಕ್ಷಯಿಸಿ ಹೋಗಿದರೆ ಕೊಡೆ, ನಿಮ್ಮ ಬಲ ಕುಂದಿ ಹೋಗಿದರೆ ಕೊಡೆ, ನೀವು ಕರ್ತನಲ್ಲಿ ವಿಶ್ವಾಸದಲ್ಲಿ, ಕರ್ತನಾದ ಯೇಸು ಕ್ರಿಸ್ತನನ್ನು, ಜಯಶಾಲಿಯಾದ ಕರ್ತನು ಅವನನ್ನು ಸೋಲಿಕೆ ಬಿಡುವುದಿಲ್ಲ ಎಂದು ನೀ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವುದಾಗಿದ್ದರೆ, ನಿಮ್ಮ ಮಕ್ಕಳಿಗೆ ದೇವರ ಅಪ್ಪಣೆ ಕೊಡುತ್ತಾರೆ. ಅವರು ನಿಮ್ಮನ್ನು ಸರಿಯಾಗಿ ನೋಡಲಿಕ್ಕೆ ಹಾಗೆ ದೇವರು ಅವರಿಗೆ ಆಲೋಚನೆ ಕೊಡುವನಾಗಿರುತ್ತಾರೆ. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯ ಸಹೋದರರೇ, ಪ್ರಿಯ ದೇವರ ಮಕ್ಕಳಿರ, ಈ ವಚನ ಸಂದೇಶ ಕೇಳುವ ನಿಮ್ಮ ಹೃದಯಗಳೊಳಗಡೆ ಒಂದು ಧೈರ್ಯ ಬರಲಿ, ಒಂದು ನಂಬಿಕೆ ಬರಲಿ, ಒಂದು ವಿಶ್ವಾಸ ಬರಲಿ. ನನ್ನನ್ನು ಜಯಶಾಲಿಯಾಗಿ ಮಾಡುವ ಕರ್ತನಿದ್ದಾರೆ. ಹಲ್ಲೆಲೂಯಾ. ಯಾವುದೇ ಪರಿಸ್ಥಿತಿಗಳು ನೋಡಿಕೊಂಡು ನೀವು ಸೋತು ಹೋಗಬೇಕಾದವರಲ್ಲ, ಯಾವುದೇ ವಿಪರೀತವಾದ ಪರಿಸ್ಥಿತಿ ಬರುವಾಗ ನೀವು ಮನಗುಂದಿ ಹೋಗಬೇಕಾದವರಲ್ಲ, ಆದರೆ ನೀವು ಜಯಶಾಲಿಯಾದ ಕರ್ತನನ್ನೇ ನೋಡುವನಾಗಿರಬೇಕು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರಿಯರೇ, ಇಸ್ರಾಯೇಲ್ ಮಕ್ಕಳು ಅವರು ಕಾನಾನ್ ದೇಶವನ್ನು ಲಕ್ಷಿಸಿ ಅವರ ಪ್ರಯಾಣ ಮಾಡುವಾಗ ದೇವರು ಅವರನ್ನು ಆ ಐಗುಪ್ತ ದೇಶದಿಂದ ಅವರನ್ನು ಹೊರಡಿಸಿಕೊಂಡು, ಆ ಗುಲಾಮತನದಿಂದ ಬಿಡಿಸಿಕೊಂಡು, ಅವರನ್ನು ಆ ಅಡಿಮತನದಿಂದ ಬಿಡಿಸಿ ಅವರನ್ನು ಹಾಲು ಜೇನು ಹರಿಯುವ ಆ ಕಾನಾನ್ ದೇಶಕ್ಕೆ ನಡೆಸಿಕೊಂಡು ಬರುವಂತ ಆ ಪ್ರಯಾಣದ ಮಧ್ಯದಲ್ಲಿ ಅವರಿಗೆ ಕೆಂಪು ಸಮುದ್ರ ಅಡ್ಡೆಯಾಗಿ ಬರುವಾಗ, ಅವರಿಗೆ ಮುಂದೆ ಹೋಗಲಿಕ್ಕೆ ದಾರಿ ಕಾಣದಿರುವಾಗ, ಆದರೆ ಅಲ್ಲಿ ಕೆಲವರೊಂದು ಮಾತು ಹೇಳಿದ್ದಾರೆ, ನಾವು ಇನ್ನೊಬ್ಬ ನಾಯಕನನ್ನು ನೇಮಿಸಿ ಮತ್ತೆ ನಾವು ಐಗುಪ್ತಕ್ಕೆ ಹಿಂದಿರುಗಿ ಹೋಗೋಣ. ಹಲ್ಲೆಲೂಯಾ. ಐಗುಪ್ತದಲ್ಲಿರುವಂತ ಗುಲಾಮತನದಿಂದ ಅವರನ್ನು ಬಿಡಿಸಿ, ಆ ಬಿಟ್ಟಿ ಕೆಲಸದಿಂದ ಅವರನ್ನು ಬಿಡಿಸಿ, ಅಲ್ಲಿ ಅವರ ಗೋಳಾಟದಿಂದ ಅವರನ್ನು ಬಿಡಿಸಿ, ಅವರನ್ನು ಹಾಲು ಜೇನು ಹರಿಯುವ ಕಾನಾನ್ ದೇಶಕ್ಕೆ ನಡೆಸಿಕೊಂಡು ಬರುವಂತ ಮೋಶೆ ಎಂಬ ನಾಯಕನನ್ನು ಬಿಟ್ಟು ಇನ್ನೊಬ್ಬ ನಾಯಕನನ್ನು ನೇಮಿಸಿ ನಾವು ಹಿಂದಿರುಗಿ ಹೋಗೋಣ ಎಂದು ಕೆಲವರು ಮಾತಾಡುತ್ತಾ ಇದ್ದಾರೆ. ಹಲ್ಲೆಲೂಯಾ. ಅವರು ಗುಣಗುಟ್ಟುವಾಗ, ಅವರ ಗುಣಗುಟ್ಟುವಿನ ಶಬ್ದವನ್ನು ಕೇಳುವಾಗ ಮೋಸೆ ಹೋಗಿ ದೇವರಿಗೆ ಮೊರೆ ಇಡುತ್ತಾರೆ. ದೇವರೇ, ಈ ಜನ ಹೀಗೆ ಹೇಳುತ್ತಾರಲ್ಲ, ಈ ಜನ ಈ ರೀತಿಯಲ್ಲಿ ಮಾತನಾಡುತ್ತಾರಲ್ಲ, ದೇವರೇ ನಾನು ಏನು ಮಾಡಲಿ ಎಂದು ಕೇಳುವಾಗ ದೇವರು ಮೋಸಕ್ಕೆ ಕೇಳುತ್ತಾರೆ, ನಿನ್ನ ಕೈಯಲ್ಲಿ ಇರುವುದು ಏನು? ನಿನ್ನ ಕೈಯಲ್ಲಿರುವುದೊಂದು ಕೋಲು. ಹಲ್ಲೆಲೂಯಾ. ಈ ಕೋಲು ಏನು? ನಾನು ನಿನ್ನ ಸಂಗಡ ಇದ್ದೇನೆ ಎಂಬುದಕ್ಕೆ ಗುರುತಾಗಿದೆಯಲ್ಲ, ನಾನು ನಿನ್ನ ಸಂಗಡ ಇದ್ದೇನೆ ಎಂಬುದಕ್ಕೆ ನಿನಗೆ ಒಂದು ಗುರುತುಗಾಗಿ ನಿನ್ನ ಕೈಯಲ್ಲಿರುವ ಕೋಲನ್ನು ಒಂದು ಅಧಿಕಾರವಾಗಿ ಕೊಟ್ಟಿದ್ದೀರಲ್ಲ, ಆ ನಿನ್ನ ಕೈಯಲ್ಲಿರುವ ಕೋಲನ್ನು ಚಾಚು. ಹಲ್ಲೆಲೂಯಾ. ತೆರೆಗಳು ಉಕ್ಕುವಂತ ಆ ಕೆಂಪು ಸಮುದ್ರದ ಮೇಲೆ, ಅಲೆಗಳನ್ನು ಹಾರುವಂತ ಕೆಂಪು ಸಮುದ್ರದ ಮೇಲೆ ಮೋಸೆಗೆ ದೇವರು ಹೇಳ್ತಾರೆ, ನಿನ್ನ ಕೈಯಲ್ಲಿರುವ ಅಧಿಕಾರದ ಕೋಲು, ನಾನು ನಿನ್ನ ಜೊತೆ ಇದ್ದೇನೆ ಎಂದ ಕೋಲನ್ನು ಆ ಸಮುದ್ರದ ಮೇಲೆ ಚಾಚು. ಮೋಸೆ ನಂಬಿಕೆಯಿಂದ, ದೇವರು ನನ್ನ ಸಂಗಡ ಇದ್ದಾರೆ ಎಂದ ಆ ವಿಶ್ವಾಸದ ಬಲದಿಂದ ಆ ಕೋಲನ್ನು ಚಾಚುವಾಗ ಆ ತೆರೆಗಳಿರುವಂತ, ಅಲೆಗಳಿರುವಂತ ಆ ಕೆಂಪು ಸಮುದ್ರ ಎರಡು ಭಾಗವಾಗಿದೆ. ಹಲ್ಲೆಲೂಯಾ. ಆದರೆ ಪ್ರಿಯರೇ, ದೇವರು ಮೋಶೆಯ ಮೂಲಕವಾಗಿ ಆ ಕೆಂಪು ಸಮುದ್ರದಲ್ಲಿ ದಾರಿಯನ್ನು ಸಿದ್ಧಪಡಿಸಿ ಅವರಿಗೆ ಮುಂದೆ ಹೋಗಲಿಕ್ಕೆ ಮಾರ್ಗ ತೋರಿಸಿಕೊಡುವಾಗ, ಪ್ರಿಯರೇ, ಕೆಲವರಿಗೆ ಒಂದು ಅಪನಂಬಿಕೆಯಲ್ಲಿ ಕೆಲವರು ನಾ ಹಿಂದಿರುಗಿ ಹೋಗೋಣ. ಹಲ್ಲೆಲೂಯಾ. ಪ್ರಿಯರೇ, ನೀವು ಇವತ್ತು ಜಯಶಾಲಿಯಾದ ಕರ್ತನ ಮಾತು ಕೇಳಿ ಹೊರಟಿದವರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯ ಕೊಟ್ಟ ದೇವರಿಗೆ
ಸ್ತೋತ್ರ ಎಂದು ಹೇಳಿಕೊಂಡು ಹೊರಟವರು. ಆದರೆ ಸಮಸ್ಯೆಗಳು ನೋಡುವಾಗ ಹಿಂದಿರುಗಿ ಹೋಗೋಣ ಎಂದು ಒಂದು ಮಾತು ಕೇಳ್ತಾ ಇದೆಯಾ? ಹಿಂದಿರುಗಿ ಹೋಗೋಣ ಎಂದು ಒಂದು ತೀರ್ಮಾನ ಬರ್ತಾ ಇದೆಯಾ? ಆದರೆ ಪ್ರಿಯರೇ, ನಿನ್ನ ಮುಂದೆ ಇರುವಂತ ಆ ಸಮಸ್ಯೆ ತೆರೆಗಳಿಗೆ ಸಮಾನವಾದ ಸಮಸ್ಯೆ, ಅಲೆಗಳಿಗೆ ಸಮಾನವಾದ ಸಮಸ್ಯೆ, ಸಮುದ್ರ ಸಮಾನವಾದ ಸಮಸ್ಯೆ ಆಗಿದ್ದರು ನೀ ದೇವರಿಗೆ ಮೊರೆ ಇಡುವಾಗ ಕರ್ತನು ನಿನಗೆ ಹೇಳುತ್ತಾರೆ, ಜಯ ಕೊಟ್ಟ ನಾನು ನಿನ್ನ ಸಂಗಡ ಇಲ್ಲವೋ? ನಿನ್ನ ಕೈಯಲ್ಲಿರುವ ಕೋಲು ಅದು ಅಧಿಕಾರದ ಕೋಲು, ಅದು ವಿಶ್ವಾಸದ ಕೋಲು, ಅದು ನಾನು ನಿನ್ನ ಸಂಗಡ ಇದ್ದೇನೆ ಎಂದ ಗುರುತಿನ ಕೋಲು, ಅದನ್ನು ಚಾಚು ನೀವು. ಹಲ್ಲೆಲೂಯಾ. ಪ್ರಿಯರೇ, ಸಮಸ್ಯೆಗಳನ್ನು ನೋಡಿಕೊಂಡು ಹಿಂದಿರುಗಿ ಹೋಗಲಿಕ್ಕಿರುವರಲ್ಲ, ಇನ್ನೊಂದು ನಾಯಕನನ್ನು ನೇಮಿಸಿ ಆ ಹಳೆಯ ಪದ್ಧತಿಗೆ ಹೋಗಲಿಕ್ಕಿರುವರಲ್ಲ, ಆ ಹಳೆಯ ಆ ವಿಚಾರಗಳ ಕಡೆಗೆ ಹೋಗಲಿಕ್ಕಿರುವರಲ್ಲ, ಆ ಹಳೆಯ ಪಾಪದ ಕಡೆಗೆ ಹೋಗಲಿಕ್ಕಿಲ್ಲ, ಆ ಹಳೆಯ ಲೋಕ ವಿಚಾರಗಳ ಕಡೆಗೆ ಹಿಂದಿರುಗಲಿಕ್ಕಿರುವರಲ್ಲ. ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಜಯವನ್ನು ವರಿಸಿಕೊಂಡು ಮುಂದೆ ಸಾಗಲಿಕ್ಕಿರುವರಾಗಿರುತ್ತೇವೆ. ಹಲ್ಲೆಲೂಯಾ. ನೀವು ಮುಂದೆ ಸಾಗಲಿಕ್ಕೆ ಕರ್ತನು ನಿಮ್ಮ ಸಂಗಡ ಇದ್ದಾರೆ. ಎಂದ ಪರಿಸ್ಥಿತಿಯಾಗಲಿ, ಎಂದ ಹೋರಾಟವಾಗಲಿ, ಯಾವ ಸಮುದ್ರವಾಗಲಿ, ಯಾವ ತೆರಗಳಾಗಲಿ, ಯಾವ ಬಿರುಗಾಳಿಯಾಗಲಿ, ಜಯಶಾಲಿಯಾದ ಕರ್ತನೇ ನಿಮ್ಮ ಸಂಗಡ ಇರುವುದು. ಅವರೇ ನಿಮ್ಮ ನಾಯಕನಾಗಿರುವುದು. ಅವರೇ ನಿಮ್ಮ ಮುಂದೆ ಹೋಗುತ್ತಾ ಇರುವರು. ಅವರು ನಿಮ್ಮನ್ನು ಸರಿಯಾದ ಸ್ಥಳದಲ್ಲಿ ಹೋಗಿ ಸೇರಿಸಿಕೊಳ್ಳುತ್ತಾರೆ. ನಿನ್ನ ಗದಿ ಸ್ಥಾಪನೆ ಯೆಹೋವನಿಂದಲೇ ಆಗಿರುವುದು. ಪ್ರಿಯರೇ, ಇಸ್ರಾಯೇಲ್ ಮಕ್ಕಳನ್ನು ಅವರೆಂದಿಗೂ ಕಾಣದಂದ ಆ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗಿ ಸೇರಿಸಲಿಕ್ಕೆ ದೇವರು ಹೊರಡುವಾಗ, ಆದರೆ ಗುಣಗುಟ್ಟಿದವರು ಅಲ್ಲಿ ಸೇರಲಿಕ್ಕಾಗಿಲ್ಲ. ಆದರೆ ಹೊರಟಿರುವ ಜನರಲ್ಲಿ 20 ವಯಸ್ಸಿಗಿಂತ ಕೆಳಗಡೆ ಇದ್ದ ಜನರು, ಅವರು ಆ ದೇಶದಲ್ಲಿ ಎಂದಿಗೂ ನೋಡದ ದೇಶ, ಯಾವತ್ತೂ ಅವರು ಕಾಣದ ದೇಶದಲ್ಲಿ ಅವರು ಬಿತ್ತನೆ ಮಾಡದನ್ನು ಕುಯ್ಯುವಂದೆಯು, ಅವರು ಕೆಟ್ಟದ ಮನೆಗಳಲ್ಲಿ ವಾಸಿಸುವಂದೆಯು, ಅವರು ಪ್ರಯಾಸ ಪಡದಂದ ಆ ತೋಟದ ಆ ಫಲವನ್ನು ಅನುಭವಿಸುವಂದೆಯು ಕರ್ತನು ಅವರನ್ನು ಆಶೀರ್ವದಿಸಿದ್ದಾರೆ. ನೋಡಿರಿ, ದೇವರಲ್ಲಿ ವಿಶ್ವಾಸ ಇಟ್ಟು ಹೊರಟವರ ಗದಿ ಸ್ಥಾಪನೆ ಯೆಹೋವನಿಂದಲೇ ಆಯಿತು. ಹಲ್ಲೆಲೂಯ. ಆದರೆ ಗುಣಗುಟ್ಟಿ ನಮ್ಮ ಆ ಆಶೀರ್ವಾದ ನಷ್ಟಪಡಿಸಬೇಡರಿ. ಗುಣಗುಟ್ಟಿ ನಮಗಿರುವಂಥ ದೇವರ ಪದ್ಧತಿ ನಾವಾಗಿ ಹಾಳು ಮಾಡಬೇಡರಿ. ನಮಗೊಂದು ಗತಿ ಸ್ಥಾಪನೆ ಇಟ್ಟುಕೊಂಡು ದೇವರು ನಮ್ಮನ್ನು ಕರೆದಿದ್ದಾರೆ. ಮುಂದೆ ನಮಗೊಂದು ಭವಿಷ್ಯ ಇಟ್ಟುಕೊಂಡು ಕರೆದಿದ್ದಾರೆ. ನಾವಾಗಿ ಗುಣಗುಟ್ಟಿ ಅದನ್ನು ಕಳಕೊಳ್ಳಬೇಡರಿ. ನಾವಾಗಿ ಗುಣಗುಟ್ಟಿ ಅದನ್ನು ನಷ್ಟಪಡಿಸಬೇಡರಿ. ನಾವಾಗಿ ಗುಣಗುಟ್ಟಿ ಅದನ್ನು ಇಲ್ಲದೆ ಹೋಗುವರಾಗಬೇಡರಿ. ಆ ಗತಿ ಸ್ಥಾಪನೆ ಯೆಹೋವನಿಂದಲೇ, ಆ ಜಯಶಾಲಿಯಾದ ಕರ್ತನನ್ನು ಹಿಂಬಾಲಿಸಿಕೊಂಡು ಜಯ ಕೊಡುವ ಕರ್ತನಿಗೆ ಸ್ತೋತ್ರ ಹೇಳಿಕೊಂಡು ಮುಂದೆ ಸಾಗುವರಾಗಿರೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯ ಕೊಟ್ಟ ದೇವರಿಗೆ ಸ್ತೋತ್ರ ಅಂತ ಹೇಳಿಕೊಂಡು ಮುಂದೆ 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 ಸಾಗುವರಾಗಿರೋಣ. ಅವರು ನಮ್ಮನ್ನು ಸುರಕ್ಷಿತರಾಗಿ ಕಾಪಾಡುತ್ತಾರೆ. ಯೆಹೋವನ ತನ್ನ ಭಕ್ತರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಅವರು ಸದಾಕಾಲ ಸುರಕ್ಷಿತರಾಗಿರುವವರು. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ವಾಕ್ಯಗಳ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇಟ್ಟಿರುವ ನಂಬಿಕೆ ದೃಢವಾಗಿರಲಿ. ಯೇಸು ಕ್ರಿಸ್ತನ ಮೇಲೆ ಇರುವಂಥ ನಿರೀಕ್ಷೆ ದೃಢವಾಗಿರಲಿ. ಅವರು ನಿಮ್ಮನ್ನು ದಾರಿಯಲ್ಲಿ ಬಿಟ್ಟು ಹೋಗುವರಲ್ಲ, ನಿಮ್ಮನ್ನು ಅರ್ಧ ದಾರಿಯಲ್ಲಿ ನಿಮ್ಮನ್ನು ಕೈ ಬಿಟ್ಟು ಹೋಗುವರಲ್ಲ. ಅವರು ನಿಮ್ಮನ್ನು ಕೈ ಹಿಡಿದು ನಡೆಸುವರು. ನೀವು ಆಕಸ್ಮಿಕವಾಗಿ ನೀವು ಬಿದ್ದಿದ್ದರೆ ಕೂಡ ನಿಮ್ಮನ್ನು ಕೈ ಹಿಡಿದು ನಿಮ್ಮನ್ನು ಎಬ್ಬಿಸುವ ದೇವರಾಗಿರುತ್ತಾರೆ. ಅವರು ನಿಮ್ಮನ್ನು ಉದ್ಧರಿಸುವ ದೇವರಾಗಿದ್ದಾರೆ. ಆ ಕರ್ತನಲ್ಲಿ ಸಂಪೂರ್ಣ ನಂಬಿಕೆಯುಳ್ಳವರಾಗಿರೋಣ. ಆ ಕರ್ತನಲ್ಲಿ ಪರಿಪೂರ್ಣ ಆಶ್ರಯವುಳ್ಳವರಾಗಿರೋಣ. ಅವರಲ್ಲೇ ನಿರೀಕ್ಷೆ ಉಳ್ಳವರಾಗಿರೋಣ. ಹಲ್ಲೆಲೂಯಾ. ಇರುವಂಥ ಸ್ಥಳಗಳಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಅರಿಕೆ ಮಾಡೋಣ. ಹೌದು, ನನ್ನ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನನಗೆ ಜಯ ಕೊಟ್ಟ ದೇವರಿಗೆ ಸ್ತೋತ್ರ. ಓ ದೇವರೇ, ನನಗೆ ಜಯ ಕೊಟ್ಟ ಕರ್ತನಿದ್ದಾರೆ, ನನಗೆ ಜಯ ಕೊಡುವ ಕರ್ತನಿದ್ದಾರೆ, ನನ್ನ ಸೋಲುಗಳನ್ನು ಜಯವಾಗಿ ಮಾಡುವ ಕರ್ತನಿದ್ದಾರೆ, ನನ್ನ ಪರಿಸ್ಥಿತಿಗಳನ್ನು ಬದಲಾಯಿಸುವ ದೇವರಿದ್ದಾರೆ, ನನ್ನ ಭವಿಷ್ಯವನ್ನು ಸ್ಥಿರಪಡಿಸುವ ದೇವರಿದ್ದಾರೆ, ನನಗೆ ಗತಿ ಸ್ಥಾಪನೆಯನ್ನು ಸ್ಥಿರಪಡಿಸಿಕೊಡುವ ದೇವರಿದ್ದಾರೆ. ನೀವು ಅರಿಕೆ ಮಾಡಿರಿ. ನನ್ನ ಜೊತೆಯಲ್ಲಿ ನೀವು ಅರಿಕೆ ಮಾಡಿರಿ. ನೀವು ಇರುವಂಥ ಸ್ಥಳಗಳಲ್ಲಿ ನೀವು ಬಾಯಿ ತೆರೆದು ಮಾತಾಡಲಿಕ್ಕೆ ಶುರು ಮಾಡು. ನೀವೇ ಬಾಯಿ ತೆರೆದು ಮಾತಾಡು. ಹೌದು, ನನ್ನ ಕರ್ತನಾದ
ಯೇಸು ಕ್ರಿಸ್ತನ ಮೂಲಕ ನನಗೆ ಜಯ ಉಂಟು. ನನ್ನ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನನಗೆ ಬಿಡುಗಡೆ ಉಂಟು. ನನ್ನ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನನಗೆ ಈ ಕಾಯಿಲೆಯಿಂದ ಬಿಡುಗಡೆ ಇದೆ. ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಈ ರೋಗದಿಂದ ನನಗೆ ಬಿಡುಗಡೆ ಇದೆ. ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನನಗೆ ಈ ಸಾಲೆಯಿಂದ ಬಿಡುಗಡೆ ಕೊಟ್ಟ ದೇವರಿಗೆ ಸ್ತೋತ್ರ. ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನನಗೆ ಈ ಅಪಮಾನದಿಂದ ಬಿಡುಗಡೆ ಕೊಟ್ಟ ದೇವರಿಗೆ ಸ್ತೋತ್ರ. ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನನಗೆ ಈ ನಿರಾಶೆಯಿಂದ ಬಿಡುಗಡೆ ಕೊಟ್ಟ ದೇವರಿಗೆ ಸ್ತೋತ್ರ. ಹೇಳಿರಿ, ನಿಮ್ಮ ಜೀವನದ ವಿಷಯ ಏನಿದೆ? ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನನ್ನ ಈ ವಿಷಯದಲ್ಲಿ ಜಯ ಕೊಟ್ಟ ದೇವರಿಗೆ ಸ್ತೋತ್ರ ಎಂದು ನೀವು ಹೇಳುವರಾಗಿರಲಿ. ಇರುವ ಸ್ಥಳಗಳಲ್ಲಿ ನೀವು ವಿಶ್ವಾಸದಿಂದ ಹೇಳು, ನಂಬಿಕೆಯಿಂದ ಹೇಳು. ನನ್ನ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನನಗೆ ಜಯ ಕೊಟ್ಟ ದೇವರಿಗೆ ಸ್ತೋತ್ರ. ನನ್ನ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನನ್ನ ಈ ರೋಗದಲ್ಲಿ ನನಗೆ ಜಯ ಕೊಟ್ಟ ದೇವರಿಗೆ ಸ್ತೋತ್ರ. ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನನಗೆ ಈ ಸಾಲೆ ಬಾಧೆಯಿಂದ ಜಯ ಕೊಟ್ಟ ದೇವರಿಗೆ ಸ್ತೋತ್ರ. ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಈ ಅಪಮಾನದಿಂದ ನನಗೆ ಜಯ ಕೊಟ್ಟ ದೇವರಿಗೆ ಸ್ತೋತ್ರ. ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನನ್ನ ಜೀವನದಲ್ಲಿ ನನ್ನನ್ನು ಅಭಿವೃದ್ಧಿಪಡಿಸಿ ಜಯ ಕೊಡುವ ದೇವರಿಗೆ ಸ್ತೋತ್ರ. ನಿಮ್ಮನ್ನು ಜಯಶಾಲಿ ಆಗಲಿಕ್ಕಾಗಿ ಕರ್ತನು ಕರೆದಿದ್ದಾರೆ. ನಿರಾಶೆಗಳು ಹೋಗಲಿ, ದುಃಖಗಳು ಹೋಗಲಿ, ಸಂಗಡಗಳು ಹೋಗಲಿ. ಕರ್ತನಾದ ಯೇಸು ಕ್ರಿಸ್ತನು ಮರಣವನ್ನು ಬಿಟ್ಟು ಪುನರುತ್ಥಾನ ಹೊಂದಿದ ಯೇಸು, ಮರಣದ ಮೇಲೆ ಜಯವರಿಸಿದ ಯೇಸು ನಮ್ಮ ಸಂಗಡ. ಸರ್ವಶಕ್ತನಾದ ದೇವರೇ, ಈ ವಾಕ್ಯ ಕೇಳುವಂಥ ಪ್ರತಿಯೊಂದು ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇನೆ. ದೂರದಲ್ಲಿಯೂ ಸಮೀಪದಲ್ಲಿಯೂ ಈ ವಚನ ಕೇಳುವಂಥ ಪ್ರತಿಯೊಂದು ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇನೆ. ನಿರಾಶೆಯಲ್ಲಿರುವಂಥ ಮಕ್ಕಳಿಗೆ ನಿರೀಕ್ಷೆ ಉಂಟಾಗಲಿ, ದುಃಖದಲ್ಲಿರುವಂಥ ಮಕ್ಕಳಿಗೆ ಸಂತೋಷ ಉಂಟಾಗಲಿ. ದೇವರೇ, ಭವಿಷ್ಯದ ಬಗ್ಗೆ ಚಿಂತೆಯಲ್ಲಿರುವಂಥ ಮಕ್ಕಳಿಗೆ ಅವರಿಗೆ ಗೆದ್ದಿಸ್ತಾವನೆ ಉಂಟಾಗಲಿ. ದೇವರೇ, ನೀವು ವಾಚನದಲ್ಲಿ ಹೇಳಿದ ಹಾಗೆ, ದೇವರೇ ನೀವು ವಾಗ್ದಾನ ಕೊಟ್ಟ ಹಾಗೆ, ಈ ವಚನ ಪ್ರಕಾರ ದೇವರೇ ಈ ಮಕ್ಕಳೆಲ್ಲರೂ ಜಯಶಾಲಿಗಳಾಗಿರಲಿ. ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಎಲ್ಲ ಮಕ್ಕಳಿಗೂ ಜಯ ಉಂಟಾಗಲಿ. ಅವರ ಜಯಶಾಲಿಗಳಾಗಲಿ. ಅವರವರ ಕುಟುಂಬಗಳಲ್ಲಿ ಯಾವ ಯಾವ ವಿಷಯಗಳಲ್ಲಿ ಅವರು ಸೋತೋಗಿದೆ ಎಂದು ನೆನೆಸಿಕೊಂಡಿದ್ದೀರೋ, ಅವರು ಕುಂದಿ ಹೋಗಿದೆ ಅವರಾಗಿ ಕಾಣಿಸಿಕೊಂಡಿದ್ದೀರೋ, ಆಯಾ ವಿಷಯಗಳಲ್ಲಿ, ಅಂದಂದ ವಿಷಯಗಳಲ್ಲಿ ಯೇಸು ಕ್ರಿಸ್ತನ ಮೂಲಕ ಅವರಿಗೆ ಜಯ ಉಂಟಾಗಲಿ. ಹೌದು ಕರ್ತನೆ, ಅವರಿಗೆ ಜಯ ಕೊಡುವ ದೇವರಾಗಿದ್ದಕ್ಕೆ ಸ್ತೋತ್ರ. ಅವ್ರನ್ನ ಅಭಿವೃದ್ಧಿಪಡಿಸುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ಉದ್ಧರಿಸುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ಬಿದ್ದಿದ್ದರೂ ಕೈ ಕೊಟ್ಟು ಎಬ್ಬಿಸುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ನಿಮಗೆ ವಂದನೆಗಳು ಸಲ್ಲಿಸುತ್ತೇನೆ, ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಕರ್ತನೇ, ಈ ಲೋಕ ಜೀವನ ಮಾತ್ರವಲ್ಲ, ಈ ಜೀವನ ಮುಗಿದಿದ್ದರೂ ಕೂಡ ಕರ್ತನಾದ ಯೇಸುವೇ, ಕರ್ತನ ದಾನಿ ಆಜ್ಞಾ ಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಕರ್ತನೇ, ನೀವು ಆಕಾಶ ಮೇಘಗಳಲ್ಲಿ ಬರುವಾಗೆ ಕ್ರಿಸ್ತನಲ್ಲಿ ಸತ್ತವರು ಜಯಶಾಲಿಗಳಾಗಿ ಎಬ್ಬಿಸುವುದು ನೀವು. ಕ್ರಿಸ್ತನಲ್ಲಿ ಬದುಕುವವರನ್ನು ನೀವು ಜಯಶಾಲಿಗಳಾಗಿ ಅವರನ್ನು ಮಾರ್ಪಡಿಸಿ ರೆಪ್ಪೆ ಬಡಿಯಷ್ಟೊಳಗಡೆ ಕರ್ತನೆ ನಿಮ್ಮ ಜೊತೆ ಸೇರಿಸಿಕೊಳ್ಳಲಿಕ್ಕಿರುವಂಥ ದೇವರು. ಈ ನಂಬಿಕೆಯಲ್ಲಿ ಮಕ್ಕಳನ್ನು ಸ್ಥಿರಪಡಿಸೋದೇವರೇ, ಈ ವಿಶ್ವಾಸದಲ್ಲಿ ಮಕ್ಕಳನ್ನು ಸ್ಥಿರಪಡಿಸೋದೇವರೇ, ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನು ಆಗಿರುವ ಕರ್ತನೆ, ಈ ಮಕ್ಕಳನ್ನು ಈ ನಂಬಿಕೆಯಲ್ಲಿ ಸ್ಥಿರಪಡಿಸಿಕೊಳ್ಳಲಿ, ಈ ನಂಬಿಕೆಯಲ್ಲಿ ದೃಢಪಡಿಸಿಕೊಳ್ಳಲಿ, ಈ ನಂಬಿಕೆಯಲ್ಲಿ ಪೂರೈಸಿ ಅವರನ್ನು ನಿನ್ನ ಸನ್ನಿಧಾನಕ್ಕೆ ಬರುವ ತನಕ ಸುರಕ್ಷಿತವಾಗಿ ಕಾಪಾಡಿಕೊಳ್ಳಲಿ. ಕರ್ತನೇ, ಈ ವಿಶ್ವಾಸ ಬಿಟ್ಟು ಹಿಂಜರಿದು ಹೋಗದಂತೆ ಅವರನ್ನು ಸುರಕ್ಷಿತವಾಗಿ ದೇವರೇ ಕಾಪಾಡು. ದೇವರೇ, ನಿನ್ನ ರಕ್ಕಿಯೊಳಗಡೆ ಮರಮಾಚಿಕೊಳ್ಳಲಿ. ದೇವರೇ, ನಿನ್ನ ರಕ್ಕಿಯೊಳಗಡೆ ಅವರನ್ನು ಸುರಕ್ಷಿತರಾಗಿಟ್ಟುಕೊಳ್ಳಲಿ. ದೇವರೇ, ಇನ್ನೊಬ್ಬ ನಾಯಕನನ್ನು ನೇಮಿಸಿ ನಾವು ಮತ್ತೆ ಬಿಟ್ಟು ಬಂದ ಐಗುಪ್ತಕ್ಕೆ, ಬಿಟ್ಟು ಬಂದ ಆ ಗುಲಾಮತನಕ್ಕೆ, ಆ ಬಿಡ್ಡಿ ಕೆಲಸಕ್ಕೆ ಹಿಂದಿರುಗಿ ಹೋಗೋಣ ಎಂದು ಯಾರಾದರೂ ಮನಸ್ಸಿನಲ್ಲಿ ಅಂದುಕೊಳ್ಳುವರಿದ್ದರೆ ಕರ್ತನೇ, ಅವರಿಗೆ ಮುಂದೆ ದಾರಿ ತೋರಿಸಪ್ಪ, ಅವರಿಗೆ ಮುಂದೆ ದಾರಿ ತೋರಿಸು. ಹಿಂಜರಿದು ಹೋಗಲಿಕ್ಕಲ್ಲ ಕರ್ತನೆ, ಮುಂದೆ ಸಾಗಲಿಕ್ಕಾಗಿ ಅವರಿಗಾಗಿ ದೇವರೇ ನೀ ದಾರಿ ತೋರಿಸು ಕರ್ತನೆ. ಅವರಿಗೆ ವಿಶ್ವಾಸದ ಕೋಲನ್ನು ಚಾಚುವ ಹಾಗೆ ಅವರನ್ನು ದೃಢಪಡಿಸು ಕರ್ತನೆ ಎಂದು ಪ್ರಾರ್ಥಿಸುತ್ತೇನೆ.
ಕರ್ತನೆ, ನಿನ್ನ ಮಕ್ಕಳ ಪರವಾಗಿ ನಾವು ಪ್ರಾರ್ಥಿಸುತ್ತೇನೆ. ನಿನ್ನ ಮಕ್ಕಳ ಪರವಾಗಿ ನಾವು ಬೇಡಿಕೊಳ್ಳುತ್ತೇನೆ. ಅವರ ಅಗತ್ಯಗಳು ಪೂರೈಸು, ಅವರ ಆಶೆಗಳನ್ನು ನೆರವೇರಿಸು. ಅವರ ಗತಿ ಸ್ಥಾಪನೆ ನಿಮ್ಮಿಂದಲೇ ಆಗಲಿ. ನಿನ್ನ ಪಾದ ಸನ್ನಿಧಿಯಲ್ಲಿ ತಗ್ಗಿಸಿಕೊಳ್ಳುತ್ತೆ. ನಿನ್ನ ದಾಸರಾದ ನಾವು ಕೂಡ ಕರ್ತನೆ, ನಿಮ್ಮ ಮುಖಾಂತರವಾಗಿ ಜಯಶಾಲಿಗಳಾಗುವಂತೆ ನಮ್ಮನ್ನು ಮುಂದೆ ಸಾಗಿಸು ಕರ್ತನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಜಯ ಕೊಟ್ಟ ದೇವರಿಗೆ ಸ್ತೋತ್ರ ಎಂದು ಹೇಳಿಕೊಂಡು ಮುಂದೆ 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 ಸಾಗುವರಾಗಿ ನಮ್ಮನ್ನು ಕೂಡ ದೇವರೇ ನೀ ಬಲಪಡಿಸು ಕರ್ತನೆ. ನಿನ್ನ ಪಾದ ಸನ್ನಿಧಿಯಲ್ಲಿ ನಮ್ಮೆಲ್ಲರನ್ನು ಕೂಡ ತಗ್ಗಿಸಿಕೊಂಡು ಪ್ರಾರ್ಥಿಸಿ ಬೇಡುತ್ತೇನೆ, ಪರಲೋಕ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಈ ವಾಕ್ಯ ಮತ್ತೊಂದು ಸಾರಿ ಕೂಡ ಕೇಳಿಕೊಳ್ಳಿರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯ ಕೊಟ್ಟ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಇರುವ ಸ್ಥಳಗಳಲ್ಲಿ ನೀವು ಎರಡು ಕೈಗಳು ಎತ್ತಿಕೊಂಡು ಹೇಳಿರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನನಗೆ ಜಯ ಕೊಟ್ಟ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಜಯಶಾಲಿಗಳಾಗಿರಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗುರುವಾರ ಸಂಜೆ 9 ಗಂಟೆಗೆ ಸಾಕ್ಷಿಯ ಸಮಯ ಎಂಬ ಒಂದು ಪ್ರೋಗ್ರಾಮ್ ಇದೆ. ಅನೇಕರ ಜೀವನದಲ್ಲಿ ದೇವರು ಜಯ ಕೊಟ್ಟದ ಬಗ್ಗೆ ಆ ಸಾಕ್ಷಿಯ ವಿಡಿಯೋಗಳಲ್ಲಿ ನೀವು ನೋಡಬಹುದು. ಅನೇಕರು ಸೋತವರಾಗಿದ್ದರು. ಒಂದು ಕಾಲ ರೋಗದಲ್ಲಿ ಸೋತವರು, ಶಾಲೆಗಳಿಂದ ಸೋತವರು, ಮನೆಯಲ್ಲಿ ಸಮಾಧಾನ ಇಲ್ಲದ ಸೋತೋಗಿದವರು, ಕುಂದಿ ಹೋಗಿದವರು, ಬಿದ್ದು ಹೋಗಿದವರಿದ್ದರು. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಅವರನ್ನು ಜಯಶಾಲಿಗಳಾಗಿ ಮಾಡಿದ ಅವರದ್ದು ಸಾಕ್ಷಿ ವಿಡಿಯೋ ಯೂಟ್ಯೂಬಲ್ಲಿ ಇದೆ. ಪ್ರತಿ ಗುರುವಾರ ಸಂಜೆ 9 ಗಂಟೆಗೆ ಅದು ಪ್ರಸಾರವಾಗ್ತಾ ಇದೆ. ಇದಕ್ಕೂ ಮುಂಚೆ ಇರುವಂಥ ವಿಡಿಯೋಗಳು ನೀವು ನೋಡಿಲ್ಲದಿದ್ದರೆ ನೀವು ನೋಡಿರಿ. ಅನೇಕರ ಜೀವನದಲ್ಲಿ ಕರ್ತನು ಅವರನ್ನು ಜಯಶಾಲಿಗಳಾಗಿ ಮಾಡಿದ್ದಾರೆ. ಈ ಗುರುವಾರವು ಒಂದು ಕುಟುಂಬದ ಸಾಕ್ಷಿ ನೀವು ನೋಡಬಹುದು. 9 ಗಂಟೆಗೆ ವೀಕ್ಷಿಸಿರಿ. ಅದೇ ಥರ ಇವತ್ತು ಭಾನುವಾರ ಸಂಜೆ 4:15 ಮಕ್ಕಳದು ಸಂಡೇ ಕ್ಲಾಸ್ ಮಕ್ಕಳದು ಪ್ರೋಗ್ರಾಮ್ ಇರುತ್ತದೆ. ಎಲ್ಲ ಮಕ್ಕಳಿಗೂ ನೀವು ಸಂಡೇ ಕ್ಲಾಸಲ್ಲಿ ಪ್ರೋಗ್ರಾಮ್ ತೋರಿಸಿರಿ. ಆ ಮಕ್ಕಳು ಅದಕ್ಕೆ ನೋಡಲಿ, ಅವರು ಕೇಳಲಿ, ತಿಳಿಯಲಿ. ಅವರು ಜೀವಸ್ವರೂಪನಾದ ದೇವರ ಭಕ್ತಿಯಲ್ಲಿ ಬೆಳೆದು ಬರಲಿ. ಜೀವಸ್ವರೂಪನಾದ ದೇವರ ನಂಬಿಕೆಯಲ್ಲಿ ಸತ್ಪುರುಷರಾಗಿ ಅವರು ಬೆಳೆದು ಬರಲಿ. ಹಲ್ಲೆಲೂಯಾ. ಈಗ ಮೊಬೈಲ್ ಫೋನ್ ಮಕ್ಕಳಿಗೆ ಕ್ಲಾಸ್ ನಡೆಯೋದ್ರಿಂದ ಆನ್ಲೈನ್ ಕ್ಲಾಸ್ಗೆ ಮಕ್ಕಳ ಕೈಯಲ್ಲಿ ಮೊಬೈಲ್ ಫೋನ್ಗಳು ಕೊಟ್ಟಿರುತ್ತದೆ. ಆದರೆ ಅವರ ಕ್ಲಾಸು ನೋಡಿದ ಅನಂತರ ಅವ್ರು ಏನು ನೋಡುತ್ತಾರೆ ಅಂದರೆ ಅನೇಕ ತಪ್ಪಾದ ಕಾರ್ಯ, ಪಬ್ಜಿ ಅದು ಥರ ಆಟಗಳು, ಗೇಮುಗಳೆಲ್ಲ ನೋಡಿ ಅದರಲ್ಲೆಲ್ಲ ಮಕ್ಕಳು ತಪ್ಪಾದಗಳು ಕಲಿದು ಅವರು ಅದರಲ್ಲಿ ಕ್ರೂರಿಗಳಾಗಿ ಅದನ್ನು ವೈರಿಗಳಾಗಿ ಮಾರ್ಪಡದೆ ಸಂಡೇ ಕ್ಲಾಸಲ್ಲಿ ಮಕ್ಕಳು ಒಳ್ಳೆಯ ಒಂದು ಪಾಠಗಳು ಹೇಳಿಕೊಡ್ತಾ ಇದೆ, ಒಳ್ಳೆ ಕಾರ್ಯಗಳು ಹೇಳಿಕೊಡ್ತಾ ಇದೆ. ಅದನ್ನು ನಿಮ್ಮ ಮಕ್ಕಳು ನಾಳೆ ಒಳ್ಳೆಯ ಮಕ್ಕಳಾಗಿ ಬೆಳೆದು ಬರಲಿಕ್ಕೆ ಆ ಸಂಡೇ ಕ್ಲಾಸಲ್ಲಿ ಆ ಪಾಠ ಭಾಗವನ್ನು ನೀವು ಅವರಿಗೆ ತೋರಿಸಿಕೊಡಬೇಕು. ದೊಡ್ಡವರು ಹೇಳಿಕೊಡಬೇಕು. ಸಂಡೇ ಕ್ಲಾಸ್ ಇದೆ, ಆನ್ಲೈನಲ್ಲಿ ಇದೆ, ನೀವು ನೋಡಿರಿ ಅಂತ ಹೇಳಿ ಅವರಿಗೆ ಪ್ರೋತ್ಸಾಹ ಕೊಟ್ಟು ಮಾಡಿರಿ. ಅದು ಮಕ್ಕಳ ಭವಿಷ್ಯಕ್ಕೆ ಚೆನ್ನಾಗಿರುತ್ತದೆ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಿರಿ. ಪ್ರೈಸ್ ಗಾಡ್. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.